ನಮಸ್ಕಾರ ನಿಮ್ಮೆಲ್ಲರಿಗೂ ರಿಚ್ ಕ್ಯಾಟ್ ಬೃಂಗ ಏರ್ ಆಯಿಲ್ ಅರ್ಪಿಸುವ ಒಗ್ಗರಣೆ ಡಬ್ಬಿ ಪವರ್ಡ್ ಬೈ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್ ಕುಕೀಸ್ ಪಾರ್ಟ್ನರ್ ಯುನಿಬಿ ಕುಕೀಸ್ ಕಿಚನ್ ಪಾರ್ಟ್ನರ್ ಐಡಿಯಲ್ ಕುಕ್ವೇರ್ ಅಂಡ್ ಅಪ್ಲಯನ್ಸಸ್. ನಾವು ಇವತ್ತಿನ ಕಾರ್ಯಕ್ರಮ ಶುರು ಮಾಡ್ತಾ ಇದ್ವಿ. ಮಧ್ಯೆ ಗೊತ್ತಿದೆ ಈ ವಾರ ಪೂರ್ತಿ ಚೈನೀಸ್ ಸ್ಪೆಷಲ್. ಮುರಳಿಯವರೇ, ಚೈನೀಸ್ ಸ್ಪೆಷಲ್ ಇವತ್ತು ಏನ್ ಮಾಡ್ತಾ ಇದ್ದಾರೆ ಸುಚಿತ್ರ ಅಂತ ನೀವು ಕೇಳ್ತಾ ಇದ್ದೀರಾ. ಅವರು ನನಗೂ ಹೇಳಿಲ್ಲ, ಅದೇನ್ ಮಾಡ್ತಾರೋ ಗೊತ್ತಿಲ್ಲ. ಮೇಡಮ್ ಬನ್ನಿ ಮೇಡಮ್. ವೆಲ್ಕಮ್ ಸುಚಿತ್ರಾ. ಕಮ್ ಪ್ಲೀಸ್ ಕಮ್. ಏನ್ ಮಾಡ್ತಾ ಇದೀರಾ ಇವತ್ತು? ಒಂದು ಐಟಮು ನಿಮ್ಗೆ ಚೈನೀಸ್ ಬಗ್ಗೆ ಒಂದು ಸ್ವಲ್ಪ ಹೇಳ್ಬೇಕು. ಫಸ್ಟ್ ಏನ್ ಮಾಡ್ತೀರಾ ಅಂತ ಹೇಳ್ಬಿಡಿ. ಇವತ್ತು ಸೂಪ್ ಮಾಡ್ತಾ ಇದೀನಿ, ಮ್ಯಾಂಚೋ ಸೂಪ್ ಮಾಡಕ್ಕೆ ಏನೇನು ತಂದಿದ್ದೀರಾ ಸುಚಿತಾ ಅವ್ರು? ಇಷ್ಟೊಂದು ತಂದಿದ್ದೀರಲ್ರಿ ಸುಚಿತಾ, ಇದೇನ್ರಿ ಸೂಪೇ ಮಾಡ್ಕೊಂಡ್ಬಿಟ್ಟಿರಂಗಿದೆ? ಅದು ಸ್ಟಾಕ್. ಅದು ಏನ್ ಸ್ಟಾಕ್? ಅದು ಚಿಕನ್ ಬೇಯಿಸಿರೋ ಸ್ಟಾಕ್? ಬೇಯಿಸಿರೋ ತರಕಾರಿ, ಚಿಕನ್, ಇದು ವೆಜ್ ಸ್ಟಾಕ್ ಅರ ತಗೋಬಹುದು, ಚಿಕನ್ ಸ್ಟಾಕ್. ಓಕೆ, ಏನೇನು ತಂದಿದ್ದೀರಾ ಹೇಳಿ. ಮ್ಯಾಂಚೋ ಸೂಪ್ ಬೇಕಾಗುವ ಸಾಮಗ್ರಿಗಳು: ಚಿಕನ್ ಬೇಯಿಸಿದ ಸೂಪ್, ನೂಡಲ್ಸ್, ಬೆಳ್ಳುಳ್ಳಿ, ಶುಂಠಿ, ಹಸಿ ಮೆಣಸಿನಕಾಯಿ, ಕ್ಯಾರೆಟ್, ಎಲೆಕೋಸು, ಈರುಳ್ಳಿ ಹೂ, ಮೊಟ್ಟೆ, ವಿನಿಗರ್, ಸೋಯಾ ಸಾಸ್, ರೆಡ್ ಚಿಲ್ಲಿ ಸಾಸ್, ಟೊಮೆಟೊ ಸಾಸ್, ಬಿಳಿ ಕಾಳು ಮೆಣಸಿನ ಪುಡಿ, ಕಾರ್ನ್ಫ್ಲೋರ್, ಉಪ್ಪು, ಎಣ್ಣೆ. ಇದು ಸೂಪ್ ತಾನೇ ಸುಚಿತಾ ಅವ್ರು ನೀವು ಮಾಡ್ತಾ ಇರೋದು? ಸೂಪ್ ಏನು? ಸೂಪ್ಗೆ ಇಷ್ಟೊಂದು ಬೇಕು? ಹೌದು, ಇಷ್ಟೊಂದು ಬೇಕು. ಮತ್ತೆ ರೆಸ್ಟೋರೆಂಟ್ ಅಲ್ಲಿ ಈಗ ಕ್ವೈಟ್ ಕಾಮನ್ ಆಗಿ ಆರ್ಡರ್ ಮಾಡೋಂಥದ್ದು ಮ್ಯಾಂಚೋ ಸೂಪ್. ಮ್ಯಾಂಚೋ ಸೂಪ್ ಅಲ್ಲಿ ಹೆಂಗೆ ಅಂದ್ರೆ ಸೂಪ್ ಕೊಟ್ಟಿರ್ತಾರೆ, ಈ ನೂಡಲ್ಸ್ ನ ಈ ಸಂಡಿಗೆ ತರ ಕರೆದ್ಬಿಟ್ಟು ಕೊಟ್ಬಿಟ್ಟಿರ್ತಾರೆ. ಕ್ರಿಸ್ಪಿ ನೂಡಲ್ಸ್ ಜೊತೆ ಆ ಸಂಡಿಗೆ ತರ ಇರೋ ನೂಡಲ್ಸ್ ನ ಅದ್ರೊಳಗೆ ಹಾಕೊಂಡು ತಿನ್ಬೇಕು ನಾವು ಅಲ್ವಾ? ಅದೇ ತಾನೇ ಇದು. ಏನ್ ಕೊಡ್ಲಿ ಫಸ್ಟ್ ನಿಮ್ಗೆ? ಫಸ್ಟ್ ಗೆ ಒಂದು ಕಡಾಯೋ ಪ್ಯಾನೋ. ಏನಕ್ಕೆ ಅಂತ ಹೇಳ್ಬೇಕು? ಸೂಪ್ ತಯಾರಿ ಮಾಡ್ಕೊಳ್ಳೋಕೆ. ಸೂಪ್ ತಯಾರಿ ಮಾಡ್ಬಿಡ್ತೀರಾ? ಏನ್ ಹಾಕ್ಲಿ? ಎಣ್ಣೆ ಹಾಕ್ಬೇಕಾ? ಹಾ, ಎಣ್ಣೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಸಾಕು. ಮತ್ತೆ ಕ್ರಿಸ್ಪಿ ನೂಡಲ್ಸ್ ಜೊತೆಗೆ ನಾವು ಇದನ್ನ ಸರ್ವ್ ಮಾಡ್ತೀವಿ ಮ್ಯಾಂಚೋ ಸೂಪ್ ನ. ಸೊ ಇಲ್ಲಿ ನೂಡಲ್ಸ್ ಇದು ಚೈನೀಸ್ ನೂಡಲ್ಸ್ ಏನ್ ಬರುತ್ತೆ ಅದನ್ನ ಬೇಯಿಸ್ಕೊಂಡು, ಇದು ಪ್ರೋಸೆಸ್ ಸ್ವಲ್ಪ ಇಮಿಡಿಯೇಟ್ ಬೇಯಿಸಿದ ತಕ್ಷಣ ಇದನ್ನ ಡೀಪ್ ಫ್ರೈ ಮಾಡಕ್ ಆಗೋದಿಲ್ಲ, ತಣ್ಣಗಾಗ್ಬೇಕು. ಅದಕ್ಕೋಸ್ಕರ ನಾನು ಬೇಯಿಸ್ಕೊಂಡು ಬಂದಿದ್ದೀನಿ. ಈಗ ಜಾಸ್ತಿ ಬೇಯಿಸಬಾರ್ದು, ಈ ತರ ಬಿಡಿ ಬಿಡಿಯಾಗೇ ಇರಬೇಕು. ಒಂದು 2-3 ನಿಮಿಷ ಬೇಯಿಸಿದ್ರೆ ಸಾಕು. ಬೇಯಿಸಿದ್ಮೇಲೆ ಅದನ್ನ ತಣ್ಣಗೆ ಮಾಡ್ಕೋಬೇಕು. ಒಂದ್ಸತಿ ನೀರಲ್ಲಿ ತೊಳಿಬೇಕು. ತೊಳೆದು ಅದನ್ನ ಒಂದು ಪ್ಲೇಟ್ ಮೇಲೆ ಸ್ಪ್ರೆಡ್ ಮಾಡಿ ಸ್ವಲ್ಪ ಕಾರ್ನ್ಫ್ಲೋರ್ ಹಾಕಿದ್ರೆ ಅದು ಕಾರ್ನ್ಫ್ಲೋರ್ ಹಾಕಿ ಡೀಪ್ ಫ್ರೈ ಮಾಡ್ಕೋಬೇಕು. ಇದನ್ನ ಒಂದ್ ಸೈಡ್ ಡೀಪ್ ಫ್ರೈ ಮಾಡ್ಕೊಳ್ಳೋಣ. ಇಲ್ಲೇನ್ ಮಾಡ್ತೀವಿ ಫಸ್ಟ್ ಅದನ್ನ ಹೇಳಿ. ಸೂಪ್ ಇದೆಲ್ಲ ಫ್ರೈ ಮಾಡ್ಕೋಬೇಕಾಗುತ್ತೆ. ಡೀಪ್ ಫ್ರೈ ಮಾಡ್ಕೊಳ್ಬೇಕು ಅಂದ್ರೆ ಇನ್ನೊಂದ್ ಕಡೆ ಎಣ್ಣೆ ಇಡ್ಬೇಕಾ? ಇದಕ್ಕೆ ಎಣ್ಣೆ ಹಾಕ್ಬಿಡ್ಲಾ? ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಅದಿದೆ ಎಣ್ಣೆ. ಇದಕ್ಕೇನ್ ಬೇಕಾದ್ರೆ ಹಾಕೋಬಹುದು ನೀವು. ಸಣ್ಣದಾಗಿ ಹೆಚ್ಚಿರಂತ ಫೈನ್ಲಿ ಚಾಪ್ ಬೆಳ್ಳುಳ್ಳಿ. ಓಕೆ. ಸಣ್ಣದಾಗಿ ಹೆಚ್ಚಿರೋ ಶುಂಠಿ. ಎಸ್ ಮೇಡಮ್. ಅಂತೂ ಚೈನೀಸ್ ಸ್ಪೆಷಲ್ ತುಂಬಾ ಜನಕ್ಕೆ ಇಷ್ಟ ಆಗ್ಬಿಟ್ಟಿದೆ ಸುಚಿತಾ ಅವರು. ಹೌದು, ಎಲ್ಲ ಬಹಳ ಖುಷಿ ಪಟ್ಬಿಟ್ಟಿದ್ದಾರೆ. ಎಲ್ಲ ಒಂಥರ ಎಂಟೈರ್ಲಿ ಡಿಫ್ರೆಂಟ್ ಆಗಿರುತ್ತಲ್ಲ. ಎಸ್ ಮೇಡಮ್. ಇದು ಗ್ರೀನ್ ಚಿಲ್ಲೀಸ್ ಆಪ್ಷನಲ್. ಎಸ್. ಸ್ವಲ್ಪ ಖಾರ ಬೇಕು ಅನ್ನೋರಿಗೆ ಎಸ್ ಮೇಡಮ್ ಸ್ವಲ್ಪ ಗ್ರೀನ್ ಚಿಲ್ಲೀಸ್. ಓಕೆ. ಕ್ಯಾರೆಟ್ ಹಾಕೊಳ್ಳೋಣ. ಓಕೆ. ಅಂದ್ರೆ ನಾವು ವೆಜ್ಜು ಮಾಡ್ಕೋಬಹುದು, ನಾನ್ ವೆಜ್ಜು ಮಾಡ್ಕೋಬಹುದಲ್ವಾ ಸುಚಿತಾ? ಹೌದು. ವೆಜ್ ಸ್ಟಾಕ್ ಹಾಕೋಬಹುದು. ಓಕೆ. ವೆಜ್ ಮ್ಯಾಂಚೋ ಸೂಪ್ ಹಾಕೋಬಹುದು ಇನ್ಸ್ಟೆಡ್ ಆಫ್ ಚಿಕನ್. ಎಸ್. ಕ್ಯಾಬೇಜ್ ಹಾಕೊಳ್ಳೋಣ. ಹಾಕಿ ಮೇಡಮ್. ಸ್ವಲ್ಪ ಸ್ಪ್ರಿಂಗ್ ಆನಿಯನ್ ಲಾಸ್ಟ್ ಸ್ವಲ್ಪ ಹಾಕೋಣ. ಈಗ ಸ್ವಲ್ಪ ಹಾಕೋಣ, ಫ್ಲೇವರ್ ಕೊಡುತ್ತೆ. ಓಕೆ. ಇದು ಸೂಪ್ ಕಲ ಇದು? ಹಾ, ಸೂಪ್ ಏನಿಲ್ಲ. ಇದು ತಿನ್ನಕ್ಕೆ ಸ್ವಲ್ಪ ಸಿಗುತ್ತೆ ಬಾಯಿಗೆ, ಸೂಪ್ ತರ ಸಿಗ್ತಾ ಇರುತ್ತೆ ನಿಮ್ಗೆ. ಒಂದು ಬೌಲು 190 ರೂಪಾಯಿ ಇಷ್ಟು ಕೊಡ್ತಾರೆ. ಊಟದಷ್ಟೇ ರೇಟು ಸೂಪ್ಗೂ, ಏನ್ ಕಡಿಮೆ ಎಲ್ಲ ಏನಿಲ್ಲ. 1 ಬೌಲ್ ಅಷ್ಟು ಬೇಯಿಸಿರೋಂಥ ಚಿಕನ್ ಅಲ್ವಾ ಇದು? ಬೇಯಿಸ್ಕೊಂಡಿದ್ದೀನಿ. ಸ್ಟಾಕು ಇದೆ. ಓಕೆ. ಎಕ್ಸ್ಟ್ರಾ ಸ್ಟಾಕ್ ಕ್ಯೂಬ್ಸ್ ಸಹ ಸಿಗುತ್ತೆ ನಿಮ್ಗೆ. ಓಕೆ. ಅದನ್ನ ಬಿಸಿನೀರಿಗೆ ಹಾಕೊಂಡು ಸ್ಟಾಕ್ ತಯಾರು ಮಾಡ್ಕೋಬಹುದು. ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ವಿನಿಗರ್, ಹಾಫ್ ಟೇಬಲ್ ಸ್ಪೂನ್ ಅಷ್ಟು. ಓಕೆ. ಚೈನೀಸ್ಗೆ ವಿನಿಗರು, ಸಾಸು ಇವು ತುಂಬಾ ಇಂಪಾರ್ಟೆಂಟು. ಇದನ್ನ ಯಾವಾಗಲೂ ಫ್ರೈ ಮಾಡಿರೋದನ್ನ ಇಟ್ಕೊಂಡ್ಬಿಡ್ತಾರೆ ಹೋಟ್ಲುಗಳಲ್ಲಿ. ನೀವು ಕೇಳಿದ ತಕ್ಷಣ ಮಿಕ್ಸ್ ಮಾಡಿ ಕೊಡ್ತಾ ಇರೋದು ಅಷ್ಟೇನೆ. ಉಪ್ಪು ಹಾಕ್ತಾ ಇದ್ದೀನಿ. ಎಸ್ ಮೇಡಮ್. ಇಲ್ಲಿ ಚಿಕನ್ ಸ್ಟಾಕ್ ಒಂದು 4 ಕಪ್ ಅಷ್ಟಿದೆ ನಮಗೆ. ಓಕೆ. ಚಿಕನ್ ಸ್ಟಾಕ್ ಅಂದ್ರೆ ಏನು ಗೊತ್ತೇನ್ರಿ? ಹೇಳ್ಬಿಡ್ತೀನಿ ಕೇಳ್ಕೊಳ್ರಿ. ನೀರು ಹಾಕಿ ಸ್ವಲ್ಪ ಉಪ್ಪು ಖಾರ ಹಾಕಿ, ಉಪ್ಪು ಹಾಕಿದೀವಿ, ಖಾರನೂ ಹಾಕಿದೀವಲ್ಲ? ಇಲ್ಲ, ಬೇಯಿಸ್ಕೊಂಡಿರೋದು. ಸ್ವಲ್ಪ ಸಾಲ್ಟ್ ಹಾಕಿ ಚಿಕನ್ನ ಬೇಯಿಸ್ಕೊಳ್ತೀವಿ. ಚಿಕನ್ನ ತೆಗೆದು ಇದಕ್ಕೆ ಹಾಕಿದೀವಿ, ಆ ನೀರಿನಲ್ಲಿ ಇಟ್ಕೊಂಡಿದೀವಿ. ಅದನ್ನೇ ಸ್ಟಾಕ್ ಅಂತ ಕರೀತಾರೆ. ಚಿಕನ್ ಅನ್ನು ಬೇಯಿಸಿದ ನೀರು ಹಾಕೊಳ್ಳಿ ಮೇಡಮ್. ಇದಕ್ಕೇನೆ 1 ಟೇಬಲ್ ಸ್ಪೂನ್ ಅಷ್ಟು ಸೋಯಾ ಸಾಸ್. ಓಕೆ ಮೇಡಮ್. ಒಂದು 4 ಕಪ್ ಸ್ಟಾಕ್ಗೆ. ಓಕೆ. ರೆಡ್ ಚಿಲ್ಲಿ ಸಾಸ್ ಖಾರಕ್ಕೆ. ಅದಕ್ಕೇನೆ? ಹಾಂ, ಖಾರಕ್ಕೆ. ಓಕೆ. ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಹಾಕೋಣ. ಓಕೆ.
ಓಕೆ. ವೆಜ್ಜು ಮ್ಯಾಂಚೋ ಸೂಪ್ ಬೇಕಾದವರು ಚಿಕನ್ ಹಾಕೊಂಡ್ರೆ ಹಾಕೊಳ್ಳದೆ ಇದ್ರೆ ಸಾಕು. ಹೌದು. ತರಕಾರಿ ಬೇಯಿಸ್ಕೊಂಡಿರೋಂಥ ನೀರನ್ನ ಮಿಕ್ಸ್ ಮಾಡಿದ್ರೆ ಆಯ್ತು. ಟೊಮೆಟೊ ಸಾಸ್ ಒಂದು. ಓಹೋ, ಎಲ್ಲ ಸಾಸ್ ಅದಕ್ಕೆ ಹಾಕ್ಬಿಡ್ತಾ ಇದ್ದೀರಾ? ಎಲ್ಲ ಮಿಕ್ಸ್ ಮಾಡಿ ಇದಕ್ಕೆ ಹಾಕ್ಬಿಡ್ತೀರಾ ಅದನ್ನೆಲ್ಲ? ಹೌದು. ಎಸ್ ಮೇಡಮ್. ಚಿಕನ್ನ ಮೊದಲೇ ಬೇಯಿಸ್ಕೊಂಡಿರೋದ್ರಿಂದ ಏನಂತ ಬೇಯಿಸ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ ಅಲ್ವಾ? ಇಲ್ಲ ಇಲ್ಲ, ಎಲ್ಲ ಸ್ಟೋರ್ ಫ್ರೈ ಅಷ್ಟೇ. ಮೇಡಮ್ ಇಲ್ಲಿ ಕಾದಿದೆ ಇದು ಸ್ಟಾಕ್. ಸ್ಟಾಕ್ ಜೊತೆಗೆ ಸಾಸಸ್ ಹಾಕಿದ್ದೀನಿ. ಚಿಕನ್ನು ಮತ್ತು ತರಕಾರಿ ಬೇಯಿಸ್ಕೊಂಡಿರ್ತಕ್ಕಂಥ ನೀರಿಗೆ ಸಾಸನ್ನ ಮಿಕ್ಸ್ ಮಾಡಿ ಅದನ್ನ ಇದಕ್ಕೆ ಹಾಕ್ತಾ ಇದೀವಿ. ಬಂತು ಬಂತು ಬಂತು, ಕಲರ್ ಬಂತು. ಎಸ್, ವೆರಿ ಗುಡ್ ಮೇಡಮ್. ಹೆಂಗೆ ಕಲರ್ ಬರ್ಸೋದು ಅಂತಾನೆ ಯೋಚನೆ ಮಾಡ್ತಿದ್ದೀನಿ. ಬೇಯಿಸ್ಕೊಂಡಿರೋಂಥ ಓಕೆ, ನೂಡಲ್ಸ್. ಓಹೋ, ವೆರಿ ಗುಡ್. ಇದೇ ಮೇಯ್ನು. ಇದು ಸಂಡಿಗೆ ಥರ ಆಗ್ಬಿಡುತ್ತೆ. ನಾವು ಸಂಡಿಗೆ ಹೆಂಗೆ ಎಣ್ಣೆಲಿ ಕರೆದಾಗುತ್ತೋ ಹಂಗಾಗಿರುತ್ತೆ. ಇದನ್ನ ಅದ್ರ ಮೇಲೆ ಹಾಕೊಂಡು ತಿನ್ನೋದು, ಕುಡಿಯೋದು. ಇದು ಕಟುಮ್ 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 ಅಂತ ಇರುತ್ತೆ. ಇದನ್ನ ಅದ್ರೊಳಗೆ ಹಾಕ್ಕೊಂಡು ಮೆತ್ತಗೆ ಮಾಡಿಕೊಂಡು ತಿನ್ಕೊಂಡು ಕುಡಿತಾ ಇರೋದೇ ಮ್ಯಾಂಚೋ ಸೂಪು. ವೈಟ್ ಪೇಪರ್ ಪೌಡರ್ ಹಾಕೊಳ್ಳೋಣ ಅದಕ್ಕೆ? ಹಾಂ. ಎಸ್ 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 ಎಸ್. ಮನೇಲಿ ಇಲ್ಲ ಅಂದ್ರೆ ಸಹ ಮಾಮೂಲಿ ಬ್ಲ್ಯಾಕ್ ಪೆಪ್ಪರ್ ಪೌಡರ್ ಹಾಕೊಳ್ಳಿ. ತಿರುಗಿ ಹುಡ್ಕೊಂಡು ಹೋಗ್ಬಿಡ್ರಿ, ಏನಾಗಲ್ಲ ಮೇಡಮ್. ಇದಾಯ್ತು ಮೇಡಮ್. ಇದು ಯಾವಾಗ ಅದು ಸೌಂಡು ಕಡಿಮೆ ಆಗುತ್ತೋ ಅವಾಗ ಅದು ಬೆಂದಿರುತ್ತೆ ಅಂತ. ಕಾರ್ನ್ಫ್ಲೋರ್ ಹಾಕ್ತಾ ಇದ್ದೀನಿ. ಅದಕ್ಕೆ ಮೇಡಮ್ ಬಾಯ್ಲ್ ಬರ್ತಾ ಇದೆ ಈಗ ಅದು. ಎಸ್ ಮೇಡಮ್, ಎಸ್ ಮೇಡಮ್. ಒಂದು 2 ರಿಂದ 3 ಟೇಬಲ್ ಸ್ಪೂನ್ ಅಷ್ಟು ಕಾರ್ನ್ಫ್ಲೋರ್ ಥಿಕ್ನೆಸ್ಗೆ. ಹೌದು ಹೌದು ಹೌದು. ಇಷ್ಟು ಸೂಪ್ಗೆ ಒಂದು 3 ಟೇಬಲ್ ಸ್ಪೂನ್ ಅಷ್ಟು ಹಿಡಿಯುತ್ತೆ. ಓಕೆ. ಎಸ್, ಚೆನ್ನಾಗಿ ಸೂಪ್ ಕುದೀತಾ ಇದೆ ನಮ್ಗೆ ಇವಾಗ. ಎಸ್ ಮೇಡಮ್. ಕಾರ್ನ್ಫ್ಲೋರ್ನ ಒಂದು 3 ಟೇಬಲ್ ಸ್ಪೂನ್ ಅಷ್ಟು ನೀರಲ್ಲಿ ಬೆರೆಸಿದ್ದೀನಿ. ಹಾಕಿ ಮೇಡಮ್, ಹಾಕಿ. ಏನ್ ಶಕ್ತಿ ರೀ ಕಾರ್ನ್ಫ್ಲೋರ್, ನೋಡಿ ಗಟ್ಟಿಯಾಗೋಯ್ತು. ಹೌದು. ಸ್ವಲ್ಪ ಕಾರ್ನ್ಫ್ಲೋರ್ ಹಾಕಿದ್ಮೇಲೆ ಗಟ್ಟಿ ಬರುತ್ತೆ. ಗಟ್ಟಿ ಬಂದ್ಬಿಡ್ತು. 2 ಎಗ್ ವೈಟ್. 2 ಎಗ್ ವೈಟ್ ಇದೆ ಒಳಗಡೆ. ನಿಮ್ಗೆ ಸೂಪ್ ಅಲ್ಲಿ ಸಿಗ್ಬೇಕಲ್ಲ, ವೈಟ್ ವೈಟ್ ಕಾಣ್ತಾ ಇರ್ತಲ್ಲ, ಅದೇನಾ ಇದು? ಹೌದು. ಎಗ್ ವೈಟ್ ಹಾಕಿದೀವಿ 2. Yes. ನೋಡಿ ಹಿಂಗೆ ಸೂಪ್ ಕುಡಿಯುವಾಗ ನಿಮ್ಗೆ ಕಾಣಿಸ್ತಾ ಇರುತ್ತೆ. ನೋಡಿ ಎಲ್ಲ ಹುಡುಗಲ್ಲ ಅಲ್ಲೋಡಿ 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 ಎಲ್ಲ ಬಟ್ಲಿ ಇಟ್ಕೊಂಡ್ ನಿಂತಿದ್ದಾರೆ ಎಗ್ ನೋಡಿ. ವೈಟ್ ಕಾಣುತ್ತೆ. ಎಸ್. ಆಮೇಲೆ ಬನ್ರಪ್ಪ, ನಾನು ಟೇಸ್ಟ್ ಆದ್ಮೇಲೆ ಕೊಡ್ತೀನಿ, ಹೋಗ್ರಪ್ಪ. ಆಗಿದೆ, ಆಫ್ ಮಾಡ್ಕೊಳ್ಳೋಣ. ರೆಡಿನಾ? ಓಕೆ. ಸ್ವಲ್ಪ ಸ್ಪ್ರಿಂಗ್ ಆನಿಯನ್ ಮೇಲೆ ಹಾಕೋಣ. ಹಾಕಿ. ಮ್ಯಾಂಚೋ ಸೂಪ್ ವಿತ್ ಕ್ರಿಸ್ಪಿ ನೂಡಲ್ಸ್. ಮ್ಯಾಂಚೋ ಸೂಪು ಇದು ಹೆಚ್ಚು ಕಡಿಮೆ 1, 2, 3, 4, 5, 6 ಜನಕ್ಕೆ ಕೊಡ್ಬೋದು. 6 ಜನಕ್ಕೆ ಆಗುವಷ್ಟು ಸೂಪ್ನ ನಮ್ಮ ಕೈಲಿ ಕೊಟ್ಬಿಟ್ಟಿದ್ದಾರೆ. ಅದ್ಭುತವಾದಂಥ ಮ್ಯಾಂಚೋ ಸೂಪು, ನಮ್ಮ ಚೈನೀಸ್ ಸ್ಪೆಷಲ್ ವೀಕ್ನಲ್ಲಿ ಮಾಡಿರುವಂಥ ಅದ್ಭುತವಾದಂಥ ಅಡುಗೆ. ಇದನ್ನ ಯಾವ ರೀತಿ ಮಾಡಿದ್ರು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಸುಚಿತಾ ಅವರು ಮತ್ತೊಮ್ಮೆ ತೋರಿಸ್ತಾ ಇದೀವಿ. ನೋಡ್ಕೊಳ್ಳಿ, ಮ್ಯಾಂಚೋ ಸೂಪ್ ಮಾಡ್ಕೊಳ್ಳಿ, ತಿನ್ಕೊಳ್ಳಿ, ಕುಡ್ಕೊಳ್ಳಿ. ಮ್ಯಾಂಚೋ ಸೂಪ್ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ ಹಾಕಿ ಅದು ಕಾದ ನಂತರ ಬೆಳ್ಳುಳ್ಳಿ, ಶುಂಠಿ, ಹಸಿ ಮೆಣಸಿನಕಾಯಿ, ಕ್ಯಾರೆಟ್, ಎಲೆಕೋಸು, ಈರುಳ್ಳಿ ಹೂ, ಬೇಯಿಸಿದ ಚಿಕನ್, ವಿನಿಗರ್, ಉಪ್ಪು ಹಾಕಿ ಹುರಿಯಿರಿ. ಚಿಕನ್ ಬೇಯಿಸಿದ ಸೂಪ್ಗೆ ಸೋಯಾ ಸಾಸ್, ರೆಡ್ ಚಿಲ್ಲಿ ಸಾಸ್, ಟೊಮೆಟೊ ಸಾಸ್ ಹಾಕಿ ಮಿಕ್ಸ್ ಮಾಡಿ ಚಿಕನ್ಗೆ ಹಾಕಿ ಬೇಯಿಸಿ ಬಿಳಿ ಕಾಳುಮೆಣಸಿನ ಪುಡಿ, ಕಾರ್ನ್ಫ್ಲೋರ್ ಮಿಶ್ರಣ, ಮೊಟ್ಟೆಯ ಬಿಳಿ ಭಾಗ ಹಾಕಿ ಮಿಕ್ಸ್ ಮಾಡಿ ಈರುಳ್ಳಿ ಹೂ ಹಾಕಿ ಬಾಣಲಿಗೆ ಎಣ್ಣೆ ಹಾಕಿ ಅದು ಕಾದ ನಂತರ ಬೇಯಿಸಿಕೊಂಡ ನೂಡಲ್ಸ್ ಹಾಕಿ ಕರಿಯಿರಿ. ಈಗ ಮ್ಯಾಂಚೋ ಸೂಪ್ ನೂಡಲ್ಸ್ನೊಂದಿಗೆ ಸವಿಯಲು ಸಿದ್ಧ. ಮಿಕ್ಸ್ ಮಾಡ್ಕೊಳ್ಳಿ ಅನ್ಸತಿ. ಓಕೆ, ಎಲ್ಲ ಒಳಗಡೆ ಹೋಗಿ. 5 ಕಪ್ ತಂದಿದ್ದೀನಿ. ಬ್ಯೂಟಿಫುಲ್. ಇದನ್ನ ತಗೊಂಡು
ಯಾರು ಕೊಡಕ್ಕೆ ಇಷ್ಟೊಂದು ಸೂಪು? ಟೀಮ್ ಅವ್ರು ಟೇಸ್ಟ್ ಮಾಡ್ತಾರಲ್ಲ ಎಲ್ಲರಿಗೂ. ಓಕೆ. ಉಪ್ಪು ಹುಳಿ ಖಾರ ಎಲ್ಲ ಇಂಡಿಯನೈಸ್ ಆಗ್ಬಿಟ್ಟಿದೆ. ಚೆನ್ನಾಗಿದೆ, ಚೆನ್ನಾಗಿದೆ. ಚೆನ್ನಾಗಿದೆ ಮೇಡಮ್. ಕೆಟ್ಟೋಗಿರೋ ಬಾಯಿಗೆ ಒಳ್ಳೆ ಒಂದು ಸೂಪು, ನೆಗಡಿ ಬಂದಿದ್ರೆ, ಜ್ವರ ಬಂದಿದ್ರೆ ಒಂದು ಮ್ಯಾಂಚೋ ಸೂಪು ಅದ್ಭುತವಾಗಿ ಮಾಡಿದ್ದಾರೆ. ಥ್ಯಾಂಕ್ ಯು ಮೇಡಮ್, ಅದ್ಭುತವಾಗಿ ಮಾಡಿದ್ದೀರಾ. ಥ್ಯಾಂಕ್ ಯು. ಇನ್ನು ವೈವಿಧ್ಯಮಯ ಅಡುಗೆಗಳು ತೋರಿಸ್ಬೇಕು ಚೈನೀಸ್ ಸ್ಪೆಷಲ್ ವೀಕ್ನಲ್ಲಿ. ಮತ್ತೆ ಸಿಗೋಣ ನಾಳೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ವೆಲ್ಕಮ್. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಅಡುಗೆ ಮಾಡ್ತೀವಿ ಮುರಳಿ, ಬೇಕಾದ ಸರಿ ಅಡುಗೆ ಮಾಡಿದ್ದೀವಿ, ಇದ್ಯಾವ ಲೆಕ್ಕ, ನಿಮ್ಮ ಜೊತೆನೂ ಅಡುಗೆ ಮಾಡ್ತೀವಿ ಅಂತ ಬಂದಿದ್ದಾರೆ. ಮೇಡಮ್ ನಮಸ್ಕಾರ. ನಮಸ್ಕಾರ. ತಮ್ಮ ಹೆಸರು? ಉಷಾ ಜಗದೀಶ್ ಅಂತ. ಉಷಾ ಜಗದೀಶ್ ಅವರು ಏನು ಮಾಡ್ಕೊಂಡಿದ್ದೀರಿ? ನಾನು ಹೌಸ್ ವೈಫ್. ಜಗದೀಶ್ ಏನು ಮಾಡ್ತಾರೆ? ಜಗದೀಶು ಮಿಡ್ಲ್ ಈಸ್ಟ್ ಎಲ್ಲ ಸುತ್ಕೊಂಡು ಈಗ ಮನೇಲಿ ಬಂದಿದ್ದಾರೆ ಆರಾಮ್ ಮಾಡಕ್ಕೆ. ಹೌದೇನು? ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್. ಎಷ್ಟು ಜನ ಮಕ್ಕಳು? 2 ಹೆಣ್ಮಕ್ಳು. ಏನು ಮಾಡ್ತಾರೆ? ಒಬ್ಳು ಮೆಡಿಕಲ್ ಸೆಕೆಂಡ್ ಇಯರ್ BMC ನಲ್ಲಿ, ಸೆಕೆಂಡ್ ಒನ್ 10th ಸ್ಟ್ಯಾಂಡರ್ಡ್ ಓದ್ತಾರೆ. ಓಕೆ, 2 ಮಾಸ್ಟರ್ ಪೀಸ್ ನಿಮ್ಮಲ್ಲೇ ಇಟ್ಕೊಂಡಿದ್ದೀರಾ? ಹೌದು. ಓಕೆ, ಏನು ಮಾಡ್ತಾ ಇದ್ದೀರಾ ನಮ್ಮ ಕಾರ್ಯಕ್ರಮದಲ್ಲಿ? ಇವತ್ತು ನಾನು ನಿಮ್ಗೆ ಪನ್ನೀರ್ ಮತ್ತೆ ಬ್ರೆಡ್ ಕ್ರಿಕೆಟ್ ಅಂತ ಮಾಡ್ಕೊಡ್ತಾ ಇದ್ದೀನಿ. ಕ್ರಿಕೆಟ್ ಮಾಡ್ಕೊಡ್ತಾ ಇದ್ದೀರಾ? ಓಕೆ, ಮಾಡಕ್ಕೆ ಏನೇನು ತಂದಿದ್ದೀರಿ? ಪನ್ನೀರ್ ಬ್ರೆಡ್ ಕ್ರಿಕೆಟ್ಸ್ ಬೇಕಾಗುವ ಸಾಮಗ್ರಿಗಳು: ಪನ್ನೀರ್, ಬ್ರೆಡ್, ಖೋವಾ, ಬೆಳ್ಳುಳ್ಳಿ, ಕಾರ್ನ್ಫ್ಲೋರ್, ಪುದೀನಾ, ಕೊತ್ತಂಬರಿ ಸೊಪ್ಪು, ಹಸಿ ಮೆಣಸಿನಕಾಯಿ, ನಿಂಬೆಹಣ್ಣು, ಅಚ್ಚ ಖಾರದ ಪುಡಿ, ಚಾಟ್ ಮಸಾಲ, ಗೋಡಂಬಿ, ಬ್ರೆಡ್ ಕ್ರಮ್ಸ್, ಉಪ್ಪು, ಎಣ್ಣೆ. ಓಕೆ, ಇಷ್ಟಿದ್ರೆ ಸಾಕಾ? ಸಾಕು. ಶುರು ಮಾಡ್ಬೋದಾ? ಖಂಡಿತ. ಏನು ಕೊಡಿ ಫಸ್ಟ್ ನಿಮ್ಗೆ? ನಾನು ಒಂದು ಬೌಲ್ ಕೊಡಿ. ಇದು ಏನಕ್ಕೆ ಮಿಕ್ಸಿಂಗ್ ಬೌಲಾ? ಹೌದು. ಈಗ ನಾನು ಎಲ್ಲ ಇಂಗ್ರೀಡಿಯೆಂಟ್ಸ್ ನ ಮಿಕ್ಸ್ ಮಾಡ್ಕೊತೀನಿ. ಮೊದಲು ಪನ್ನೀರ್ ಹಾಕೋತೀನಿ. ಪನ್ನೀರ್ ಶ್ರೀಕೃಷ್ಣ ಮಿಲ್ಕ್ ಅಂಡ್ ಮಿಲ್ಕ್ ಪ್ರಾಡಕ್ಟ್ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಶ್ರೀಕೃಷ್ಣ ಪರಿನ ಕಳ್ಸಿಕೊಟ್ಟಿದ್ದಾರೆ. ಎಸ್ ಮೇಡಮ್. ಪನ್ನೀರ್ ಹಾಕೊಂಡೆ. ಓಕೆ, ಆಮೇಲೆ ಮತ್ತೆ ಅದಕ್ಕೆ ಸ್ವಲ್ಪ ಖೋವಾ ಕೋವಾ, ಶ್ರೀಕೃಷ್ಣ ಕೋವಾ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ. ಮತ್ತೆ ಅದ್ರ ಜೊತೆಗೆ ಮುರಳಿಯವರೇ, ನಾನು ಒಂದು ಇಂಗ್ರೀಡಿಯೆಂಟ್ ಮಾಡೋದು ಮರ್ತ್ಕೊಂಡ್ಬಿಟ್ಟೆ. ಇದಕ್ಕೆ ನಾನೀಗ ಪುದೀನ ಚಟ್ನಿ ಹಾಕಬೇಕು. ಅದು ಮಾಡ್ಕೊಂಡ್ಬಿಡ್ತೀನಿ. ಮಾಡ್ಕೊಳ್ಳಿ. ಏನು ಇನ್ನ ಮರ್ತೋದ್ರಲ್ಲೇ ಇದ್ದೀರಾ ನೀವು? ಇಲ್ಲ, ಅದು ಮುರಳಿಯವ್ರು ನೋಡಿದ ತಕ್ಷಣ ಮರ್ತೋಯ್ತು. ಏನು ಮಾಡೋದು, ತುಂಬಾ ದಿನದಿಂದ ನಿಮ್ಮ ಜೊತೆ ಅಡುಗೆ ಮಾಡ್ಬೇಕು ಅನ್ಕೊಂಡಿದ್ವಲ್ಲ. ಓಕೆ, ಉಷಾ ಅವರೇ, ಫಸ್ಟ್ ಚಟ್ನಿ ಮಾಡ್ಕೊಂಡ್ಬಿಡ್ತೀರಾ? ಹಾ, ಚಟ್ನಿ ಮಾಡ್ಕೊಳ್ಳಿ. ಪುದೀನ ಚಟ್ನಿನಾ? ಹಾ, ಪುದೀನ ಚಟ್ನಿ. ಇದು ನಾವು ಸಾಮಾನ್ಯ ಚಾಟ್ಸ್ಗೆಲ್ಲ ಯೂಸ್ ಮಾಡ್ತೀವಲ್ವಾ, ಓಕೆ, ಖಾರ ಚಟ್ನಿ. ಆ ಚಟ್ನಿನ ನಾನು ಇದಕ್ಕೆ. ನಿಮ್ಮಲ್ಲಿರೋ ಹೆಣ್ಮಕ್ಳಿಗೆ ಇವೆಲ್ಲ ಇಷ್ಟನಾ? ಈ ಥರದೇ ಇಷ್ಟ ಅಂತ ಕಾಣುತ್ತೆ. ಖಂಡಿತ, ಅದಕ್ಕೋಸ್ಕರನೇ ಇದೆಲ್ಲ ನಾನು ಟ್ರೈ ಮಾಡೋದು. ಯಾಕೆ ಈ ಕ್ರಿಕೆಟ್ ಇದೆಲ್ಲ ಅದನ್ನು ವೆಸ್ಟರ್ನ್ ಹೆಸರೇ ಹೇಳೋ ಥರ, ಫ್ರೆಂಚ್. ಇದು ನಮ್ಮಲ್ಲಿ ಕಟ್ಲೆಟ್ ಅಂತ ಬಂದಿದೆ, ಅದು ಅಲ್ಲಿ ಕ್ರಿಕೆಟ್ ಹೇಳ್ತಾರೆ ಅಷ್ಟೇ. ಓಕೆ, ಪುದೀನ ಹಾಕಿದೀರಾ, ಮತ್ತೆ ಕೊತ್ತಂಬರಿ ಹಾಕಿದೀರಾ, ಈಗ ಮೆಣಸಿನಕಾಯಿ ಹಾಕ್ತಾ ಇದ್ದೀರಾ? ಮೆಣಸಿನಕಾಯಿ. ಎಸ್, ನಂಗೆ ಗೊತ್ತು ಮುರಳಿ ಖಾರ ಇಷ್ಟ ಅಂತ, ಸೊ ಜಾಸ್ತಿ ಮೆಣಸಿನಕಾಯಿ ಹಾಕ್ತಾ ಇದ್ದೀನಿ. ಏನೋ ಹಾಕ್ಕೊಳ್ಳಿ, ಆಮೇಲೆ ಜಾಸ್ತಿ ಇದ್ರೆ ನೀವು ಪಕ್ಕದಲ್ಲಿ ಕುತ್ಕೊಂಡು ತಿನ್ಬೇಕು. ಒಂದು 2 ಎಸ್ಲು ಬೆಳ್ಳುಳ್ಳಿ. ಎಸ್. ಏನು ದೊಡ್ಡ ಮಗಳ ಹೆಸರೇನು? ವೈಷ್ಣವಿ ಡಾಕ್ಟ್ರು. ಹೌದು. ಓಕೆ, ಹೆಸರು? ಅವಳು ಶಾಂಭವಿ. ವೈಷ್ಣವಿ ಶಾಂಭವಿನಾ? ಹೌದು. ನಿಂಬೆಹಣ್ಣು ಹಾಕೋತಾ ಎಸ್. ಮನೇಲಿ ವೆಜ್ಜಾ? ವೆಜ್. ಬೇಕಾದ್ರೆ ನಾನ್ ವೆಜ್ ಮಾಡ್ಕೊಡ್ತೀನಿ, ಬರುತ್ತೆ. ಮತ್ತೆ ಅಲ್ಲಿ ದುಬೈಲಿ ಏನ್ ಮಾಡ್ತಾರೆ ಪಾಪ ಜಗದೀಶ್? ಹೋಗೇನು ಬ್ರೆಡ್ ಬಂದು ತಿನ್ಕೊಂಡಿರ್ತಾರ? ಅರೇ, ಒಳ್ಳೆ ಚಿಕನ್ ಈಟ್ರ್ ಅವರು, ನಿಮ್ಗೆ ಗೊತ್ತಿಲ್ಲ ಅಷ್ಟೇನೆ. ಅಲ್ಲ, ನನ್ಗೇನು ಪ್ರಾಬ್ಲಮ್ ಇಲ್ಲ ಅಲ್ವಾ? ಅವ್ರು ನಮ್ಗೆ ಸಿಕ್ತಾಗಲೇ ಹೇಳಿದ್ರು, ಸಾರ್ ಒಳ್ಳೆ ಚಿಕನ್ ಎಲ್ಲ ತಿನ್ಕೊಂಡಿರ್ತೀವಿ, ಬ್ರೆಡ್ ಬಂದು ತಿನ್ಕೊಂಡು ದುಬೈಲಿ ಇರ್ತೀವ ನಾವು ಅಂತ. ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ. ನಿಂಬೆಹಣ್ಣು, ಬೆಳ್ಳುಳ್ಳಿ, ಉಪ್ಪು. ಅಡುಗೆ ಮಾಡ್ತೀರಿ ಸ್ಪೆಷಲಾಗಿ ಮಗಳಿಗೋಸ್ಕರ? ಎಲ್ಲ ಅವ್ರಿಗೆ ಮೋಸ್ಟ್ ನಾರ್ತ್ ಇಂಡಿಯನ್ ಫುಡ್ ಇಷ್ಟ ಆಗುತ್ತೆ. ಓಕೆ. ನಮ್ಮಲ್ಲೆಲ್ಲ ಫುಡ್ಡಿ ಸ್ವಲ್ಪ. ಓಕೆ. ಸೊ ಯಾರು ನಮ್ಮಲ್ಲಿ 3 ಜನ ತಾನೆ? ಇಲ್ಲ, 4 ಜನ. ಓಕೆ. ಫುಡ್ಡೀಸ್ ಎಲ್ಲರೂ. ಫುಡ್ಡಿ ಅಂದರೆ ತುಂಬ ಇಷ್ಟ. ಎಲ್ಲ ಥರದ್ದು ನಾನು ಟ್ರೈ ಮಾಡ್ತಾ ಇರ್ತೀನಿ. ವೆರಿ ಗುಡ್. ಇದು ಮಿಕ್ಸ್ ಮಾಡ್ಕೊಂಡು ಮಾಡಿ. ಸ್ವಲ್ಪ ನೀರು ಹಾಕೊಳ್ಳಿ. ಮೋಸ್ಟ್ಲಿ ಸ್ಟವೇ ಬೇಕಾಗಿಲ್ಲ ಅನ್ಸುತ್ತೆ ನೀವು ಮಾಡ್ತಾ ಇರೋದಕ್ಕೆ. ಸ್ಟವ್ ಬೇಕಾ? ಖಂಡಿತ ಬೇಕು, ಡೀಪ್ ಫ್ರೈ ಅದು. ಓಹೋ, ಮತ್ತೆ ಎಣ್ಣೆ ಇಟ್ಕೋಬೋದಾ? ಆಯ್ತು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಪುದೀನ ಚಟ್ನಿ ರೆಡಿ ಆಯ್ತು. ರೆಡಿ ಆಗಿದೆ. ಅದು ಇದಕ್ಕೆ ಹಾಕೊಂಡ್ಬಿಡ್ತಾ ಇದ್ದೀರಾ? ಹೌದು, ಖಾರಕ್ಕೆ ಅಂತ ಅಂದ್ಬಿಟ್ಟು. ಪನ್ನೀರು, ಕೋವಾ, ಪುದೀನ ಚಟ್ನಿ ಹಾಕೊಳ್ಳಿ. ಒಂದು 2 ಸ್ಪೂನ್ ಹಾಕೊಂಡ್ರೆ ಸಾಕು. ಮತ್ತೆ ಬ್ರೆಡ್ ಹಾಕೋತಾ ಇದ್ದೀನಿ ಬೈಂಡಿಂಗಿಗೆ. ಸೊ ಎಡ್ಜಸ್ ಬೇಡ ನಮಗೆ. ಎಡ್ಜಸ್ ಎಲ್ಲ ತೆಗೆದ್ಬಿಟ್ಟು ಬೈಂಡಿಂಗಿಗೋಸ್ಕರ ಬ್ರೆಡ್ ಹಾಕೊಳ್ತಾ ಇರೋದು. ಏನು ಮಾಡೋದು ಇಷ್ಟ ನಿಮ್ಮ ಮಕ್ಕಳಿಗೆ? ಅಮ್ಮ ಇದೊಂದೇ ಚೆನ್ನಾಗಿ ಮಾಡೋದು ಅಂತ ಏನಿಲ್ಲ?
ಇಲ್ಲ ನಾನು ಮಾಡೋದ್ನೆಲ್ಲ ತುಂಬಾ ಖುಷಿ ಪಟ್ಟು ಮಾಡೋದೆಲ್ಲ ತಿಂತಾರೆ, ಅದು ಬೇರೆ ವಿಚಾರ ಗೊತ್ತಿದೆ, ಅವ್ರ ಅಮ್ಮನೇ ಮಾಡ್ಬೇಕು. Okay. ಅದು ಬಿಟ್ಟು ನಮ್ಮಮ್ಮ ಇದೊಂದೇ ಚೆನ್ನಾಗಿ ಮಾಡೋದು ಅಂತ ಒಂದು ಅರ್ಥ ಅಂತಾರೆ. ಅಮ್ಮ ಇದೊಂದು ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡ್ತೀಯ ಅಂತಾರೆ. ಹೌದು. ಏನದು? ಪನ್ನೀರ್ ಬಟರ್ ಮಸಾಲ. ಅವರಿಗೆ ಪನ್ನೀರ್ ಅಂದ್ರೆ ತುಂಬಾ ಇಷ್ಟ ಅವರಿಗೆ, ಓಕೆ. ಹಾಗಾಗಿ ಪನ್ನೀರ್ ಬಟರ್ ಮಸಾಲ ತುಂಬಾ ಚೆನ್ನಾಗಿರುತ್ತೆ. ಓಕೆ. ಸ್ವಲ್ಪ ಹೀಗೆ ಪುಡಿ ಮಾಡ್ಕೊಂಡು ಕ್ರಶ್ ಮಾಡ್ಕೊಂಡು ಹಾಕೊಂತೀನಿ ಇದ್ರ ಜೊತೆ. ಓಕೆ. ಪನ್ನೀರು, ಕೋವಾ, ಪುದೀನಾ ಚಟ್ನಿಯ ಜೊತೆಗೆ ಬ್ರೆಡ್ ಹಾಕೊಂತೀನಿ. ಮತ್ತೆ 1-2 ಸ್ಪೂನ್ ಕಾರ್ನ್ ಫ್ಲೋರ್. ಓಕೆ. ಇದು ಕೂಡ ಬೈಂಡಿಂಗ್ ಪರ್ಪಸ್. ಸ್ವಲ್ಪ ಅಚ್ಚಕಾರ ಪುಡಿ ಕೊಡ್ತೀರಾ? ಖಂಡಿತವಾಗ್ಲೂ ಕೊಡ್ತೀನಿ. ರವಿಯವರ ಅಚ್ಚ ಖಾರದ ಪುಡಿ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಅದ್ರ ಜೊತೆಗೆ ಸ್ವಲ್ಪ ಚಾಟ್ ಮಸಾಲ, ಸ್ವಲ್ಪ ಚಟ್ಪಟ ಇರಲಿ ಅಂತ. ಆ್ಯಕ್ಚುಲಿ ಇದು ವೆಸ್ಟರ್ನ್ ಫುಡ್, ಫ್ರೆಂಚ್ ಫುಡ್ ಇದು. ನಾನು ಅದನ್ನ ನಮ್ಮ ದೇಸಿ ವರ್ಷನ್, ಇಂಡಿಯನ್ ವರ್ಷನಿಗೆ ಮಾಡ್ತಾ ಇದ್ದೀನಿ. ಅಲ್ಲಿ ಅವರು ಚೀಸ್ ಉಪಯೋಗಿಸ್ತಾರೆ, ಏನೇನೋ ಅವರು ಹರ್ಬ್ಸ್ ಅವ್ರದ್ದು ಏನೇನೋ ಥೈಮ್ ಅದು ಇದು ಎಲ್ಲ ಇರುತ್ತೆ, ಅದನ್ನು ಉಪಯೋಗಿಸ್ತಾರೆ. ನಾ ಕಂಪ್ಲೀಟ್ಲಿ ಇದನ್ನ ದೇಸಿ ಫುಡ್ ಥರ ನಮ್ಮ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡ್ತಾ ಇದ್ದೀನಿ. ಈಗ ಇದನ್ನೆಲ್ಲ ಚೆನ್ನಾಗಿ ಸ್ಮ್ಯಾಶ್ ಮಾಡಿ. ಪನ್ನೀರು, ಕೋವಾ, ಪುದೀನಾ ಚಟ್ನಿಯ ಜೊತೆಗೆ ಬ್ರೆಡ್ ಅನ್ನ ಜೊತೆಗೆ ಕಾರ್ನ್ ಫ್ಲವರ್ ಅನ್ನ ಹಾಕಿ ಕಲಸಿ ಅದನ್ನ ಎಣ್ಣೆಯಲ್ಲಿ ಬಿಡೋದು ಅಂತ ಅನ್ಕೊಂಡಿದೀನಿ, ಗೊತ್ತಿಲ್ಲ ಇನ್ನ. ಹೌದು, ಖಂಡಿತ. ಇರ್ಬೋದಾ? ಹೌದು, ಹಾಗೇನೆ. ಆದರೆ ಮಧ್ಯೆ ಒಂದು ಟ್ವಿಸ್ಟ್ ಇದೆ. ಜಸ್ಟ್ ಕಾರ್ನ್ ಸ್ಟಾರ್ಚ್ ಅಲ್ಲಿ ಅದನ್ನ ಸ್ವಲ್ಪ ಅದು ಅದ್ಬಿಟ್ಟು ಬ್ರೆಡ್ ಕ್ರಮ್ಸ್ ಅಲ್ಲಿ, ಯಾಕಂದ್ರೆ ಟೆಕ್ಸ್ಚರ್ ಚೆನ್ನಾಗಿ ಬರ್ಬೇಕಲ್ಲ, ಅದಕ್ಕೋಸ್ಕರ. ಏನ್ ಮಾಡ್ತೀರಾ ಫ್ರೀ ಟೈಮಲ್ಲಿ? ಫ್ರೀ ಟೈಮ್ ಸಿಗೋದು ಕಷ್ಟ. ಕುಕ್ಕಿಂಗು ನಂದು ಹಾಬಿ. ಏನೇನೋ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇರ್ತೀನಿ. ಪ್ರಯೋಗ ಮನೆಯಲ್ಲೇ ಇರ್ತಾರಲ್ಲ. ಎಲ್ಲ ಚೆನ್ನಾಗಿದ್ದಾರಾ? ಎಲ್ಲ ಚೆನ್ನಾಗಿದ್ದಾರೆ. ಮತ್ತೆ ನಮ್ದೊಂದು ನಿವೇದಿತಾ ಪ್ರತಿಷ್ಠಾನ ಅಂತ ಇದೆ. ಏನದು? ಹೀಗೇನೆ ನಾವು ಈಗಿನ ಯೂತ್ಸ್ಗೆ, ಹೆಣ್ಮಕ್ಳಿಗೋಸ್ಕರ ಕೆಲವು ಕಾರ್ಯಕ್ರಮಗಳನ್ನು ಅವಾಗ ಮಾಡ್ತಾ ಇರ್ತೀವಿ. ನಮ್ಮ ಕಲ್ಚರು, ಇಂಡಿಯನ್ ಸಂಸ್ಕೃತಿನ ಈಗಿನ ಹೆಣ್ಮಕ್ಳು ಯಾವ ಥರ ಫಾಲೋ ಮಾಡಬೇಕು. ಗಂಡು ಮಕ್ಕಳು ನೋಡಿ, ಸಂಸ್ಕೃತಿ, ಒಂದು ಬ್ಯೂಟಿ, ಇದೆಲ್ಲವುದು ಫಾಲೋ ಮುಂದುವರ್ಕೊಂಡು ಹೋಗೋದು ಹೆಣ್ಣಿಂದ. ಹೆಣ್ಣೇ ಪ್ರಕೃತಿ ಅಲ್ವಾ? ಪ್ರಕೃತಿ ಪ್ರತಿಯೊಂದು ಹೆಣ್ಣು ಮೇಲೆ ಡಿಪೆಂಡ್ ಆಗಿದೆ. ಒಳ್ಳೇದಾದ್ರೂ ಹೆಣ್ಮಕ್ಳಿಂದನೇ, ಕೆಟ್ಟದಾದ್ರೂ ಒಂದು ಮನೆಯಲ್ಲಿ ಹೆಣ್ಮಕ್ಳಿಂದನೇ ಅದು ಆಗಿರೋದ್ರಿಂದ ಒಂದು ಹೆಣ್ಣು ಕರೆಕ್ಟಾಗಿ ಇದ್ಬಿಟ್ರೆ, ಅವಳನ್ನ ಯಾವಾಗ ಒಂದು 16 ವರ್ಷ ಆ ಏಜ್ ಆದ್ಮೇಲೆ ಅವಳನ್ನ ಕರೆಕ್ಟಾಗಿ ಬೆಳೆಸ್ಕೊಂಡು ಹೋಗ್ಬಿಟ್ರೆ ನಿಮ್ಗೆ ಇನ್ನೆಲ್ಲೂ ಪ್ರಾಬ್ಲಮ್ ಬರಲ್ಲ. ಇಲ್ಲ, ಆದಷ್ಟು ನಮ್ಮ ಸಂಸ್ಕೃತಿನ ಉಳಿಸಿ ಬೆಳೆಸಿ. ಅದು ಈ ತರ ಫುಡ್ ತಿನ್ನಿ, ಮನೇಲಿ ಮಾಡ್ಕೊಂಡು. ಅಲ್ಲ ಚಿತ್ರಾನ್ನ ಅಲ್ಲ, ಸ್ಪೆಷಲ್ ಬೇಕಂದ್ರೂ ಅಲ್ಲಿ ಇಲ್ಲಿ ಹೋಗಿ ಫಾರಿನ್ ಫುಡ್ಗೆ ಎಷ್ಟು ಬೆಲೆ ಅಲ್ಲ. ಈಗ ಇದನ್ನ ನಿಮಗೆ ಮಾಡ್ಕೊಡ್ತೀನಿ, ಅದೇ ಟೆಕ್ಸ್ಚರ್, ಅದೇ ಟೇಸ್ಟ್ ಬರುತ್ತೆ. ಮನೆಯಲ್ಲಿ ಎಷ್ಟು ಕಮ್ಮಿ ದುಡ್ಡು ಕಮ್ಮಿ ಇರುತ್ತೆ, ಮತ್ತೆ ಹೆಲ್ತ್, ಮತ್ತೆ ನಮ್ಮ ಸಂಸ್ಕೃತಿ ಬೆಳೆಸ್ಕೊಂಡು ಹೋಗ್ಬೋದು. ಇದೆಲ್ಲ ಚೀಸ್ ಇಲ್ಲ, ಇದು ಕಾಟೇಜ್ ಚೀಸ್ ಅಂತಾರೆ. ಪನ್ನೀರು ನಮ್ಮ ಮನೆಯಲ್ಲೇ ಮಾಡೋ ಅಂಥದ್ದು. ಹಾಗೇನೆ ಡ್ರೆಸ್ಸಲ್ಲೂ ಸ್ವಲ್ಪ ಒಳ್ಳೆ ಡ್ರೆಸ್ ಹಾಕೊಂಡು ಹೋಗಿ. ಹೌದು, ಹುಡುಗರೆಲ್ಲ ಖುಷಿ ಪಡೋ ಡ್ರೆಸ್ ಹಾಕೊಂಡು ಹೋಗಿ. ಇಲ್ಲ, ಆದಷ್ಟು ನಮ್ಮ ಸಂಸ್ಕೃತಿಗೆ ಹತ್ತಿರವಾಗಿರುವಂತ ಡ್ರೆಸ್ ಹಾಕೊಂಡು ಹೋಗಿ, ಹತ್ತಿರವಾಗೋ ತರ ಡ್ರೆಸ್ಗಳನ್ನ ಹಾಕೊಳ್ಳಿ. ಅಲ್ಲ, ಏನೇ ಔಟರ್ ಇದಕ್ಕಿಂತನೂ ಒಳಗಡೆ ಒಂದು ನಮ್ಮ ಸಂಸ್ಕೃತಿ ಬಗ್ಗೆ ಒಂದು ಕಾಳಜಿನ ವಹಿಸ್ಕೊಳ್ಳಿ ಅಂತ ಆ ಪ್ರೋಗ್ರಾಮ್ಗಳು. ದಿನ ಯಾವಾಗ ಮಾಡೋದು ಇದು ಸಾಮಾನ್ಯ ಯಾವುದಾದ್ರೂ ಒಂದು ಸ್ಪೆಷಲ್ ಅಕೇಶನ್ ಅಲ್ಲಿ, ನಿವೇದಿತಾ ಬರ್ಡೇ, ಸೋದರಿ ನಿವೇದಿತಾ ಅವರ ಒಂದು ಇದನ್ನ ಫಾಲೋ ಮಾಡ್ತಾ ಇರೋದ್ರಿಂದ ಅವ್ರ ಬರ್ಡೇ ದಿನ ಆಗ್ಬೋದು, ವಿವೇಕಾನಂದ ಜಯಂತಿ ಆಗ್ಬೋದು, ಅಂತ ಟೈಮಲ್ಲೆಲ್ಲ ಇದನ್ನ. ವಿವೇಕಾನಂದ ಜಯಂತಿ ದಿನ ಗಂಡ್ಮಕ್ಳು, ಇಲ್ಲ ಬರ್ತಡೇ ದಿನ ಹೆಣ್ಮಕ್ಳ ಅಲ್ಲ. ವಿವೇಕಾನಂದರು ಹೇಳಿರೋದು ಯಾವ ಗಂಡು ಹೆಣ್ಣು ಭೇದ ಭಾವ ಏನಿಲ್ಲ ಅಲ್ವಾ, ಪ್ರತಿಯೊಬ್ಬರಿಗೂ ನಾವು ಅಳವಡಿಸ್ಕೋಬೇಕಾಗಿರುವಂತ ವಿಷಯ ಅದು. ಹಾಗಾಗಿ ಅದೇನ ನೆನಿಬೇಕಾದು ಸ್ವಲ್ಪ. ಇಲ್ಲ, ಇದೇನಾಗಿರುತ್ತೆ ಅಂದ್ರೆ ಪನ್ನೀರು ಇದೆಲ್ಲ ಸ್ವಲ್ಪ ಹಾರ್ಡ್ ಇರುತ್ತೆ. ಅದು ಎಣ್ಣೆಗೆ ಹಾಕಿದ ತಕ್ಷಣ ಬಿಟ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಸ್ವಲ್ಪ ನಾದಿ ಕಲಿಸ್ಕೊಂಡ್ರೆ ನಮ್ಗೆ ಅದ್ರ ಟೆಕ್ಸ್ಚರ್ ಒಳಗಡೆ ಚೆನ್ನಾಗಿ ಬರುತ್ತೆ, ಕ್ರೀಮಿ ಟೆಕ್ಸ್ಚರ್ ಆಗಿದೆ. ಮುರಳಿ ಅವರೇ, ಇದು ಬಿಡಿ, ನಾವು ರೆಡಿ. ಹೆಣ್ಮಕ್ಳಿಗೆ ಅಡಿಗೆ ಹೇಳ್ಕೊಡ್ತಾ ಇದ್ದೀರಾ? ಬರುತ್ತೆ, ತುಂಬಾ ಖುಷಿಯಿಂದ ಮಾಡ್ತಾರೆ. ವೆರಿ ಗುಡ್. ಯಾವತ್ತು ಊಟನ ಖುಷಿಯಿಂದ ತಿನ್ನೋರ್ಗೆ ಮಾಡ್ಕೊಡಕ್ಕೆ ಖುಷಿ ಆಗುತ್ತೆ. ಊಟ ತಿನ್ನೋರ್ ಖುಷಿ ಆಗಿರ್ಬೇಕು, ಮುರಳಿ ಅವ್ರ ತರ. ಎಷ್ಟು ಆಸ್ವಾದಿಸಿ ತಿಂತೀರಾ ಅಂದ್ರೆ, ಕೆಲವು ಐಟಮ್ಸ್ ಎಲ್ಲ ನೀವು ತಿಂದಿದ್ ನೋಡ್ಬಿಟ್ಟು ಟಿವಿ ಮುಂದ್ಲಿಂದ ಎದ್ದು ಇನ್ನೊಂದು ಇದು ನೋಡಕ್ ಮುಂಚೆ ನಾವು ಮಾಡ್ಕೊಂಡು ತಿನ್ನೋಣ ಅನ್ನಿಸ್ತಾ ಇರುತ್ತೆ. ಸುಮ್ನೆ ಒಂದು ಸ್ಪೂನ್ ತಿನ್ಬಿಟ್ಟು ಇದು ಚೆನ್ನಾಗಿದೆ ಅಂತೆಲ್ಲ ಹೇಳಕ್ ಆಗಲ್ಲ ಮೇಡಮ್. ಹೌದು, ಇಲ್ಲಿ ಕಷ್ಟಪಟ್ಟು ಮಾಡಿರ್ತೀರಾ, ಏನು ಸುಮ್ನೆ ಮ್ಯಾಜಿಕ್ ಮಾಡಕ್ಕಾಗತ್ತಾ? ಅಷ್ಟೊಂದು ಇಂಗ್ರೀಡಿಯೆಂಟ್ಸ್ ಎಲ್ಲ ಯೂಸ್ ಮಾಡಿ, ಅಷ್ಟೊಂದು ಟೈಮ್ ವೇಸ್ಟ್ ಮಾಡಿ, ಅಷ್ಟು ದೂರದಿಂದ ಬಂದು
ನೀವು ಮಾಡಿದಾಗ ಶೋಕಿಗೋಸ್ಕರ ಸುಮ್ಮನೆ ಹಿಂಗೆ ಹಾಕೊಂಡು ಚೆನ್ನಾಗಿದೆ, ಓಹೋ ತುಂಬಾ ಚೆನ್ನಾಗಿದೆ ಅಂತ ಹೇಳಕ್ಕೆ ನಮ್ಗೆ ಇಷ್ಟ ಆಗಲ್ವಲ್ಲ. ಹೌದು, ಅಲ್ಲ ಅದು ನಿಮ್ಮ ತಿನ್ನೋ ಸ್ಟೈಲಲ್ಲಿ ಗೊತ್ತಾಗುತ್ತೆ ಎಷ್ಟು ಆಸ್ವಾದಿಸ್ಕೊಂಡು ಆ ಮಾಡ್ಕೊಟ್ಟವ್ರಿಗೂ ಒಂಥರ ಧನ್ಯತಾ ಭಾವನೆ, ಅಂದ್ರೆ ಒಂದು ಖುಷಿಯಾಗಿ ಓಹ್ ಮುರಳಿಗೆ ಮಾಡ್ಕೊಟ್ವಪ್ಪ ಎಷ್ಟು ಖುಷಿಯಾಗಿ ತಿಂದ್ರು ಅಂತ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ಏನಿದು ಕಡಲೆಕಾಯಿ ಬೀಜನಾ? ಇಲ್ಲ ಸರ್, ಕ್ಯಾಶ್ಯೂ ಹಾಕ್ತಾ Cashew, ಇದ್ದೀನಿ. okay. ಸ್ವಲ್ಪ ಹೆಲ್ತಿ ಥಿಂಗ್ ಇದು. ಗೋಡಂಬಿಯನ್ನ ಹಾಕೊಳ್ತಾ ಇದ್ದಾರೆ. ಹೌದು, ಕ್ರಂಚಿಯಾಗಿ ಸಿಗುತ್ತೆ ಮಧ್ಯ ಮಧ್ಯದಲ್ಲಿ, ತಿನ್ನಕ್ ಎಸ್ ಚೆನ್ನಾಗಿರುತ್ತೆ. ಎಸ್ 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 ಸರ್ ರೆಡಿ ಇದೆ ಈಗ ಇದು. ಎಸ್ ಮೇಡಮ್. ಸರ್ ಈಗ ಇದನ್ನ ರೋಲ್ ಮಾಡ್ಕೊಂತೀನಿ ನೋಡಿ, ಈ ತರ ಒಂದು ಶೇಪ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಇದು. ಮಕ್ಕಳಿಗೆ ಸ್ವಲ್ಪ ಅಟ್ರಾಕ್ಷನ್ ಇದ್ರೆ ಯಾವುದೇ ಫುಡ್ ಹೌದೌದು, ಖಂಡಿತ. ಹಿಂದೆ ಮುಂದೆ ನೋಡ್ದಲ್ಲೇ ಸುಮ್ಮನೆ ಅಲ್ಲ ಇಷ್ಟೊಂದೆಲ್ಲ ಕೋವಾ ಪನ್ನೀರು ಇನ್ನ ಹಾಕಿ ಇನ್ನೇನು ಅಟ್ರಾಕ್ಷನ್ ಬಾಯಿ ಇಟ್ಕೊಂಡ್ರೆ ಕರ್ಗೋಗುತ್ತೆ, ಅದ್ರೊಳಗೆ ಇನ್ನೇನ್ ಮಾಡಕ್ ಸಾಧ್ಯ? ಸರ್ ಬೆಳೆಯೋ ಮಕ್ಕಳಿಗೆ ಸ್ವಲ್ಪ ಹೆಲ್ದಿ ಫುಡ್ ಬೇಕಲ್ಲ. ಹೌದು. ಇದನ್ನ ನಾನ್ ವೆಜ್ ಅಲ್ಲೂ ಮಾಡ್ಕೋಬಹುದು ಓಕೆ. ಸರ್. ನಮ್ಮ ಮನೆಯಲ್ಲಿ ನಿಮ್ಗೆ ನಳ ಮಹಾರಾಜ ಅಂತ. ನನ್ನನ್ನ ಯಾಕೋ? ಅಲ್ಲ ಎಲ್ಲ ನಳಪಾಕ ಅಲ್ವಾ, ನಳಂದು ಅಡುಗೆ ಫೇಮಸ್ ಅಲ್ವಾ. ಓಕೆ. ನೀವೇನಂದ್ರೆ ಇಲ್ಲಿ ಜೊತೆಗೆ ಟಿಪ್ಸ್ ಕೊಡ್ತಾ ಇರ್ತೀರಾ. ನಾವೇನಾದ್ರೂ ಒಂದು ಮರ್ತ್ಕೊಂಡ್ರೆ ಅಥವಾ ಏನಾದ್ರೂ ಒಂದು ಇದಾದ್ರೆ ಜೊತೆನಲ್ಲಿ ಟಿಪ್ಸ್ ಇರುತ್ತೆ, ಭಯ ಇರಲ್ಲ. ಓ ಮುಂದದ್ದು ಮುರಳಿ ನೋಡ್ಕೋತಾರಪ್ಪ ಪರವಾಗಿಲ್ಲ. ಅಲ್ಲ ಮುಳ್ಳಿ ನೋಡ್ಕೊಳ್ತಾರೆ, ಅವರೇ ತಿನ್ಕೊಳ್ತಾರೆ, ಏನ್ ಪ್ರಾಬ್ಲಮ್ ಇಲ್ಲ ಅಂತಾನ? ಇಲ್ಲ ಹಾಗೇನಿಲ್ಲ. ಏನಂದ್ರೆ ಯಾರಿಗೂ ಫಸ್ಟ್ ಟೈಮ್ ಬರ್ಲಿ ಕೆಲವ್ರಿಗೆ ಒಂಥರ ಕಾನ್ಶಿಯಸ್ನೆಸ್ ಇರುತ್ತಲ್ಲ. ಯಾರಾದ್ರೂ ಒಬ್ರು ಬಂದಿಲ್ಲಿ ಅಡಿಗೆ ಮಾಡ್ತಾರೆ ಅಂದ್ರೆ ಪಾಪ 3 ದಿನ ಕಷ್ಟಪಟ್ಟಿರ್ತಾರೆ. ಹೌದು. ಏನು ಉಪ್ಪು ಜಾಸ್ತಿ ಆಗುತ್ತೆ, ಇಲ್ಲ ಉಪ್ಪು ಕಡಿಮೆ ಆಗುತ್ತೆ, ಇವೆರಡು ಬಿಟ್ರೆ ಅಡಿಗೆನಲ್ಲಿ ಏನು ವ್ಯತ್ಯಾಸ ಆಗಲ್ಲ. ಆಮೇಲೆ ನಮ್ಮ ಪುಸ್ತಕ ಎಲ್ಲ ಬಿಡುಗಡೆ ಮಾಡಿದೀವಲ್ಲ ಈಗ ನಾವು, ತುಂಬಾ ಜನಕ್ಕೆ ಧೈರ್ಯ ಬಂದ್ಬಿಟ್ಟಿದೆ, ಓ ಅಡಿಗೆ ಅಂದ್ರೆ ಇಷ್ಟೇನೇನೆ, ಇದು ರಾಕೆಟ್ ಸೈನ್ಸ್ ಏನೂ ಇಲ್ಲ. ಹೌದೌದು ಸರ್. ಫೇಸ್ಬುಕ್ಕಲ್ಲೆಲ್ಲ ಫಾಲೋ ಮಾಡ್ತೀನಿ ನಿಮ್ಮನ್ನ. ಹೌದೇನು? ಓಕೆ ಓಕೆ. ನಿಮ್ಮದು ಪ್ರೋಗ್ರಾಮ್ಸ್ಗಳು, ಸುಚಿತ್ರಾ ಮೇಡಮ್ ಬರ್ಡೇ, ಇದು ಪ್ರತಿಯೊಂದನ್ನು ಫೇಸ್ಬುಕ್ಕಲ್ಲಿ ಎಲ್ಲ ಫಾಲೋ ಮಾಡ್ತಾ ಇರ್ತೀನಿ. ಆಯ್ತು, ಈಗ ನೆಕ್ಸ್ಟ್ ಈಗ ನೆಕ್ಸ್ಟು ಕಾರ್ನ್ ಫ್ಲೋರ್ದು ಒಂದು ಸ್ಟಾರ್ಚ್ ಮಾಡ್ಕೊಳ್ಳಿ. ಇದ್ರೊಳಗಡೆನೆ ಹಾಕೊಳ್ತಾ ಇದ್ದೀನಿ. ಸ್ವಲ್ಪ ನೀರು ಹಾಕಿ. ಇದೇನಂದ್ರೆ ಬಿಟ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಇದನ್ನ ಹಾಕ್ಬಿಟ್ಟು ಪನ್ನೀರ್ ಇರೋದ್ರಿಂದ, ಕೋವಾ ಇರೋದ್ರಿಂದ ಹೌದು ಹಾಕ ತಕ್ಷಣ ಕರ್ಗಿ ಬಿಟ್ಬಿಡು ಅಂತ. ಬಟ್ ಬ್ರೆಡ್ ಹಾಕಿದಿರಲ್ಲ ಸಾಕಷ್ಟು. ಹಾಕಿದ್ದೀನಿ, ಬಟ್ ಇದೊಂಥರ ಟೆಕ್ಸ್ಚರ್ ಚೆನ್ನಾಗಿ ಬರುತ್ತೆ ನಿಮ್ಗೆ. ಆಗಿದೆ ಈಗ ಇದು. ಎಸ್ ಮೇಡಮ್, ರೆಡಿ. ಇದು ಬ್ರೆಡ್ ಕ್ರಮ್ಸ್. ಹೌದು. ಈಗ ಬ್ರೆಡ್ ಕ್ರಮ್ಸ್ ಅಂದ್ರೆ ಎಲ್ಲ ಹುಡ್ಕೊಂಡೋಗ್ಬೇಡಿ, ರಸಕ್ಕೆ ತನ್ನಿ, ಪೌಡರ್ ಹಾಕೊಳ್ಳಿ, ಮಾಡ್ಕೊಳ್ಳಿ. ಬ್ರೆಡ್ ಕ್ರಮ್ಸ್ ಸಿಗುತ್ತೆ, ಸಿಕ್ಕಿಲ್ಲ ಅಂದ್ರೆ ವೆರಿ ಸಿಂಪಲ್, ರಸಕ್ನ ತಗೊಂಡು ಮಿಕ್ಸಿಲಿ ಹಾಕಿ ಪುಡಿ ಮಾಡಿ ಇಟ್ಕೊಂಡ್ರೆ ಅದೇ ಬ್ರೆಡ್ ಕ್ರಮ್ಸ್. ಆ ರಸ್ಕು ಸಿಕ್ಕಿಲ್ವಾ, ಬ್ರೆಡ್ನ ತನ್ನಿ, ಎಂಚ್ ಮೇಲೆ ಹಾಕಿ ರೋಸ್ಟ್ ಮಾಡಿ ಪೌಡರ್ ಮಾಡಿ, ಅದೇ ಬ್ರೆಡ್ ಕ್ರಮ್ಸ್. ವೆರಿ ಸಿಂಪಲ್. ನೋಡಿ ಸರ್, ಇಷ್ಟು ಈಸಿಯಾಗಿ ಹೇಳ್ಕೊಟ್ಬಿಟ್ರೆ ಅಡುಗೆ ಮಾಡೋದು ಏನು ಕಷ್ಟ ಆಗಲ್ಲ. ಅಡುಗೆ ಮಾಡೋದು ಯಾರು ಕಷ್ಟ ಅಂತ ಹೇಳಿದ್ದೀನಿ. ಈ ಥರ ಕಾರ್ನ್ ಸ್ಟಾರ್ಚ್ ಎಲ್ಲ ಅದ್ಕೊಂಡು ಎಸ್ ಮೇಲ್ಗಡೆ ಬ್ರೆಡ್ ಕ್ರಮ್ಸ್ ಅಲ್ಲಿ ಈ ಬೇರೆ ಇದ್ರಲ್ಲೆಲ್ಲ ಫಾಸ್ಟ್ ಫುಡ್ ಅಲ್ಲಿ ನಿಮ್ಗೆ ನಗೆಟ್ಸ್ ಅದು ಇದು ಎಲ್ಲ ಸಿಗುತ್ತಲ್ಲ, ಆ ಟೆಕ್ಸ್ಚರಿಗೆ ಬರುತ್ತೆ. ಓಕೆ. ಏನು ಮಾಡ್ತೀರಾ ಬ್ರೇಕ್ಫಾಸ್ಟ್ ಮಲ್ಲಿ? ಬ್ರೇಕ್ಫಾಸ್ಟ್ ಸೌತ್ ಇಂಡಿಯನ್ ಇರುತ್ತೆ, ಇಡ್ಲಿ ದೋಸೆ ಎಲ್ಲ ಮಾಡ್ತೀವಿ. ಜೊತೆಗೆ ಮಕ್ಳಿಗೆ ಅವಾಗ ಪರೋಟ, ಕೋಫ್ತಾ ಕರಿ, ಅದು ನಾರ್ತ್ ಇಂಡಿಯನ್ ಇಷ್ಟ ಆಗುತ್ತೆ. ಎಲ್ಲದಕ್ಕಿಂತ ನಮ್ಮ ಮಕ್ಳಿಗೆ ಇಷ್ಟ ಆಗೋದು ತಿಳಿ ಸಾರು. ಅನ್ನ, ಒಂದು ಪಲ್ಯ. ಎಸ್. ಅದು ಇದ್ಬಿಟ್ರೆ ಅದು ಯೂನಿವರ್ಸಲ್, ಅದು ಎಲ್ಲರಿಗೂ ಇಷ್ಟ ಆಗುತ್ತೆ. ಹೌದು. ಒಳ್ಳೆ ತಿಳಿ ಸಾರು, ಅದ್ರ ಮೇಲೆ ಸ್ವಲ್ಪ ತುಪ್ಪ, ಅದ್ರ ಪಕ್ಕದ ಎರಡು ಸ್ವಲ್ಪ ತರಕಾರಿ ಪಲ್ಯ. ಹೌದು. ಸಾಧ್ಯ ಆದ್ರೆ ಒಂದು ನಿಂಬೆಕಾಯಿ, ಉಪ್ಪಿನಕಾಯಿ ಇದ್ರೆ ಅದಕ್ಕಿಂತ ಅದ್ಭುತವಾದದ್ದು ಏನು ಬೇಡ ಅನ್ಸುತ್ತೆ. ಹೌದು ಸರ್, ಖಂಡಿತ. ಬಾಳೆ ಎಲೆ ಊಟ ಇದೆಲ್ಲ ತುಂಬಾ ಇಷ್ಟ ಅಲ್ಲ, ಚೆನ್ನಾಗಿರುತ್ತಲ್ಲ, ಅದಕ್ಕಿಂತ ಇನ್ನೇನು ಕೊಡಕ್ ಸಾಧ್ಯ? ಅದೆಲ್ಲ ಇವತ್ತಿಂದ ಇನ್ ಬಂದಿರೋದು ಏನಲ್ವಲ್ಲ. ನಮ್ಮ ಇಂಡಿಯನ್ ಫುಡ್ ಅಂತಂದ್ರೆ ಒಳ್ಳೆ ಅದಕ್ಕೊಂದು ಸಾಂಪ್ರದಾಯಿಕ ಅಡುಗೆಗಳಿಗೆ ಇತಿಹಾಸಗಳಿದೆ. ಈಗ ಇದನ್ನ ಎಣ್ಣೆನೆಲ್ಲ ಎಲ್ಲ ನಮ್ಮನೇಲಿ ಏನೇ ಈ ತರ ಐಟಮ್ಸ್ ಮಾಡಿದ ತಕ್ಷಣ ಮಕ್ಳುಗಳದ್ದು ಒಂದು ಡೈಲಾಗ್ ಇರುತ್ತೆ, ಹಿಡ್ಕೊಂಡು ಸೇಮ್ ಮುರಳಿ ಸ್ಟೈಲಿ ನೋಡ್ಕೊಳ್ಳಿ, ಮಾಡ್ಕೊಳ್ಳಿ, ತಿನ್ಕೊಳ್ಳಿ ಮಾಡ್ತಾರೆ ಮಕ್ಕಳು. ಎಲ್ಲ ಮಾಡ್ಕೊಡ್ತಾರೆ, ಐಟಮ್ಸ್ ಎಲ್ಲ ಮಾಡ್ಕೊಡ್ತಾರೆ. ಅವ್ರಿಗೆ ಇಷ್ಟ ಆಗಿದ್ದನ್ನ ಅವಾಗ ಮಾಡ್ಬಿಟ್ಟು ನಮಗೂ ಕೊಡ್ತಾರೆ. ಒಳ್ಳೆ ಅಭ್ಯಾಸ. ಯಾಕಂದ್ರೆ ಇವಾಗಿಂದನೇ ಸ್ವಲ್ಪ ಅಡಿಗೆ ಬಗ್ಗೆ ಪ್ರೀತಿ ಕಲಿಸ್ಬಿಟ್ರೆ ನೆಕ್ಸ್ಟ್ ಅವ್ರು ಒಳ್ಳೆ ಅಡಿಗೆ ಅವ್ರ ಮನೆಗೆ ಅಡಿಗೆ ಮಾಡ್ಕೊಳಕ್ಕಾದ್ರೂ ಚೆನ್ನಾಗಿ ಮಾಡಕ್ ಬರ್ಬೇಕಲ್ಲ. ಹೌದು. ಅದೇ ಹೇಳ್ತಾ ಇರ್ತೀವಿ, ಫುಡ್ ಇಷ್ಟಪಡೋರಿಗೆ, ಅಡಿಗೆ ಮಾಡಕ್ಕೆ ಬರದೇ ಇದ್ದವ್ರಿಗೆ, ಹೊಸದಾಗಿ ಮದುವೆ ಆಗಿರೋರಿಗೆ ನಮ್ಮ ಕಾರ್ಯಕ್ರಮದಲ್ಲಿ ನೋಡಿ ಯಾರು ಬೇಕಾದ್ರೆ ಅಡಿಗೆ ಮಾಡಬಹುದು ಅಂತೀವಿ ನಾವು. ನಿಮ್ಗೆ ಇನ್ನೊಂದು ವಿಷಯ ಗೊತ್ತಿಲ್ಲ, ನಮ್ಮ ಕಾರ್ಯಕ್ರಮ ಅಡಿಗೆ ಮಾಡ್ತಾ ನೋಡ್ತಾ ತುಂಬಾ ಜನ ಗಂಡಸರು ಅಡಿಗೆ ಮಾಡೋದು ಕಲ್ತಿದ್ದಾರೆ. ಏನಿದೆ ರಾಕೆಟ್ ಸೈನ್ಸ್ ಆಯ್ತು ಅಂತ. ಕಲರು ಬ್ರೌನ್ ಆಗ್ಬೇಕಾ? ಹೌದು, ಡಾರ್ಕ್ ಬ್ರೌನ್ ಇದ್ರೆ ಒಳಗಡೆ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ.
ಪನ್ನೀರು ಕೋವಾ ಇರೋದ್ರಿಂದ ಚೆನ್ನಾಗಿ ಬೆಂದೋಗುತ್ತೆ, ಬೇಗ ಬೆಂದೋಗುತ್ತೆ. ಹೌದು ಹೌದು. ಇನ್ನೊಬ್ರು ಬರ್ಬೇಕಾ? ಆಯ್ತು ಆಯ್ತು ಸರಿ. ಮುರಳಿ ಅವರೇ, ಪನ್ನೀರ್ ಬ್ರೆಡ್ ಕ್ರೊಕೆಟ್ ಟೇಸ್ಟ್ ಮಾಡಿ ಹೇಳಿ. ಪನ್ನೀರ್ ಬ್ರೆಡ್ ಕ್ರಕೆಟ್ ಅನ್ನ ಮಾಡಿ ಕೊಟ್ಟಿದ್ದಾರೆ. ಕ್ರಕೆಟೋ ಕ್ರಿಕೆಟೋ ಏನೋ, ಆದರೆ ಇದು ಏನು ಕಾಣುತ್ತೆ ಅಂತ ಹೇಳಿದ್ರೆ ನಾವು ಕಟ್ಲೆಟನ್ನು ಮಾಡ್ಕೊಳ್ತೀವಿ. ಕಟ್ಲೆಟಿನ ಒಂದು ವಿಧ ಅಂತ ತಿಳ್ಕೊಂಡ್ರೆ ತಪ್ಪಾಗಲಾರದು. ಈಸಿ, ತುಂಬ ಚೆನ್ನಾಗಿರುತ್ತೆ ತಿನ್ನಕ್ಕೆ. ಇದನ್ನು ಯಾವ ರೀತಿ ಮಾಡಿದರೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಉಷಾ ಅವರು ಮತ್ತೊಮ್ಮೆ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ, ಮಾಡ್ಕೊಳ್ಳಿ. ಪನ್ನೀರ್ ಬ್ರೆಡ್ ಕ್ರೊಕೆಟ್ಸ್ ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ಪುದೀನ, ಕೊತ್ತಂಬರಿ ಸೊಪ್ಪು, ಹಸಿ ಮೆಣಸಿನಕಾಯಿ, ಬೆಳ್ಳುಳ್ಳಿ, ನಿಂಬೆ ರಸ, ಉಪ್ಪು, ನೀರು ಹಾಕಿ ಗ್ರೈಂಡ್ ಮಾಡಿ ಚಟ್ನಿ ತಯಾರಿಸಿಕೊಳ್ಳಿ. ಒಂದು ಬೌಲ್ಗೆ ಪನ್ನೀರ್, ಖೋವಾ, ತಯಾರಿಸಿಕೊಂಡ ಪುದೀನ ಚಟ್ನಿ, ಬ್ರೆಡ್, ಕಾರ್ನ್ಫ್ಲೋರ್, ಅಚ್ಚ ಖಾರದ ಪುಡಿ, ಚಾಟ್ ಮಸಾಲ ಹಾಕಿ ಚೆನ್ನಾಗಿ ಕಲಸಿ, ಉಪ್ಪು, ಗೋಡಂಬಿ ಹಾಕಿ ಮಿಕ್ಸ್ ಮಾಡಿ ಉದ್ದಕ್ಕೆ ಹೊಸೆದು ಕಾರ್ನ್ಫ್ಲೋರ್ ನೀರಿನ ಮಿಶ್ರಣದಲ್ಲಿ ಅದ್ದಿ ಬ್ರೆಡ್ ಕ್ರಮ್ಸ್ನಲ್ಲಿ ಹೊರಳಿಸಿ ಕಾದ ಎಣ್ಣೆಯಲ್ಲಿ ಕರಿಯಿರಿ. ಈಗ ಪನ್ನೀರ್ ಬ್ರೆಡ್ ಕ್ರೊಕೆಟ್ಸ್ ಸವಿಯಲು ಸಿದ್ಧ. ಟೇಸ್ಟ್ ಮಾಡ್ಬೋದಾ? ಖಂಡಿತ ಮಾಡಿ. ಹಂಗೆ ತಿನ್ಬೇಕು ಅನ್ಸುತ್ತೆ ನೋಡಿ, ಕ್ರಂಚಿ ಆಗಿರುತ್ತೆ. ಪನ್ನೀರು ಕೋವಾ ಗೋಡಂಬಿ ಹಾಕಿದ್ಮೇಲೂ ಚೆನ್ನಾಗಿ ಬಂದಿರಾ ಅಂದರೆ ಹೌದು. ಚೆನ್ನಾಗಿ ಮಾಡಿದ್ದೀರಾ. ಥ್ಯಾಂಕ್ ಯು ಉಷಾ ಅವರೇ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಉಷಾ ಅವರೇ. ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ. ನಿಮಗೆ ಥ್ಯಾಂಕ್ ಯು. ಕೂದೇನು ಚೆನ್ನಾಗಿದೆ ಅನ್ಕೊಂಡಿದ್ದೀನಿ. ಪರವಾಗಿಲ್ಲ ಸರ್. ಅಯ್ಯೋ, ಇನ್ನೆಷ್ಟು ಬೆಳೆಸ್ಕೋತೀರಾ ಕೂದಲು ನೀವು? ಒಳ್ಳೆ ಕಥೆ ಆಯ್ತಲ್ಲ ನಿಮಗೆ. ಅದು ಮೇಂಟೈನ್ ಮಾಡ್ಬೇಕಲ್ಲ ಕಡೆಯವರ ತನಕ. ಅಯ್ಯೋ, ಇದೇನಪ್ಪ ಇಷ್ಟೊಂದು ಕೂದಲು ಸಹ ಇನ್ನೂ ಕೂದಲು ಬೆಳೆಸ್ಕೋಬೇಕು ಅಂತಂದ್ರೆ ನೋ ಪ್ರಾಬ್ಲಮ್. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ರಿಷ್ಕೇಶ್ ಬ್ರಿಂಗ ಏರ್ ಆಯಿಲ್ ಅವರು ಒಂದು ಏರ್ ಆಯಿಲ್ನ ಜೊತೆಗೆ ಒಂದು ಹರ್ಬಲ್ ಶಾಂಪೂನ ನಿಮಗೋಸ್ಕರ ಕೊಡ್ತಾ ಇದ್ದಾರೆ. ಕೂದಲಿನ ಹಲವಾರು ಸಮಸ್ಯೆಗಳಿಗೆ ಒಂದೇ ಪರಿಹಾರ, ರಿಷ್ಕೇಶ್ ಭೃಂಗ ಏರ್ ಆಯಿಲ್. ಜೊತೆಗೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ರವಿ ಮಸಾಲದವರು ನಿಮಗೋಸ್ಕರನೇ ಮಾಡಿರುವಂಥ ಮಸಾಲ ಪುಡಿ ಇದು. ಥ್ಯಾಂಕ್ ಯು. ಮಯಾಸ್ ಅವರು ಬೇಲ್ಬಾರನ್ನ ಕೊಟ್ಟಿದ್ದಾರೆ ನಿಮಗೋಸ್ಕರ. ಬೇಲ್ಪುರಿ ತಿನ್ನಬೇಕು ಅಂದಾಗ ಬೇಲ್ಪುರಿ ಗಾಡಿ ಬಂದಿರಲ್ಲ, ಆದರೆ ಬೇಲ್ಬಾರ್ ಬಂದಿದ್ರೆ ಯಾವಾಗ ಬೇಕಾದ್ರೂ ತಿನ್ಬೋದು. ಯಜಮಾನರು ದುಬೈಗೆ ಹೋಗ್ತಾರಲ್ಲ, ಅವ್ರು ಕಟ್ಕಳಿಸಿದ್ದೀನಿ. ಖಂಡಿತ ಸರ್. ಓಕೆ. ಯೂನಿಬಿ ಕುಕೀಸ್ ನಿಮಗೋಸ್ಕರ. ನಿಮ್ಮ ಎರಡನೇ ಮಗಳು ಕೊಡಿ. ಖಂಡಿತ ಸರ್. SLC ಮಗು ಕೊಡಿ. ಶ್ರೀಕೃಷ್ಣ ಮಿಲ್ಕ್ ಅಂಡ್ ಮಿಲ್ಕ್ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಒಂದು ಅದ್ಭುತವಾಗಿರುವಂಥ ತುಪ್ಪದ ಜೊತೆಗೆ ಸಿಹಿಯನ್ನು ಕೊಡ್ತಾ ಇದ್ದಾರೆ ನಿಮಗೋಸ್ಕರ. ಥ್ಯಾಂಕ್ ಯು. ಮುಡಿಯಾ ಜ್ಯುವೆಲರ್ಸ್ ಅವರು ಅದ್ಭುತವಾಗಿರುವಂಥ ಒಂದು ಬೆಳ್ಳಿಯ ಗಣೇಶವನ್ನು ನಿಮಗೆ ಕೊಟ್ಟಿದ್ದಾರೆ. ಜೊತೆಗೆ ಒಂದು 1000 ರೂಪಾಯಿ ಗಿಫ್ಟ್ ವೋಚರ್ನ ಕೊಟ್ಟಿದ್ದಾರೆ. ಒಗ್ಗರಣೆ ವಿಭಾಗ 3 ಶ್ರೀನಿಧಿ ಪಬ್ಲಿಕೇಶನ್ ಅವ್ರ ಕಡೆಯಿಂದ ನಿಮಗೋಸ್ಕರ. ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಪ್ರಕಾಶ್ ರಾವ್ ಅವರು. ಅದ್ಭುತವಾಗಿರುವಂಥ ಅಡುಗೆನ ಮಾಡ್ತಾ ಇದ್ದಾರೆ. 5 ಸ್ಟಾರ್ ಹೋಟೆಲ್ನ ಪ್ರಕಾಶ್ ಅವ್ರಿಗೆ ಸ್ವಾಗತ, ಸುಸ್ವಾಗತ. ಬನ್ನಿ ಸರ್. ಸರ್ ನಮಸ್ಕಾರ ಸರ್. ನಮಸ್ಕಾರ. ಏನು ಮಾಡ್ತಾ ಇದ್ದಾರೆ ಪ್ರಕಾಶ್ ರಾವ್? ಸರ್ ಇವತ್ತು ಮೂಂಗ್ ದಾಲ್ ಫ್ರೈ ಮಾಡಿ. ಮೂಂಗ್ ದಾಲ್ ಫ್ರೈ ಮಾಡಕ್ಕೆ ಏನೇನು ತಂದಿದ್ದೀರಿ? ಮೂಂಗ್ ದಾಲ್ ಫ್ರೈ ಬೇಕಾಗುವ ಸಾಮಗ್ರಿಗಳು: ಹೆಸರು ಬೇಳೆ, ಕರಿಬೇವು, ಲೆಮನ್ ಸಾಲ್ಟ್, ಬ್ಲ್ಯಾಕ್ ಸಾಲ್ಟ್, ಅಚ್ಚ ಖಾರದ ಪುಡಿ, ಉಪ್ಪು, ಎಣ್ಣೆ. ಡ್ರೈ ಆಗಿರುತ್ತಾ? ಡ್ರೈ ಇರುತ್ತೆ, ಈ ಅಂಗಡಿ ಎಲ್ಲ ಸಿಗುತ್ತಲ್ಲ, ಬಾಟ್ಲೆಲ್ಲ ಇರುತ್ತಲ್ಲ. ಓ ಅದಾ? ಹೆಸರು ಬೇಳೆ. ಹೆಸರು ಬೇಳೆ ಅರ್ಥ ಆಗ್ತಾನೆ. ನೀವು ಮೂಂಗ್ ದಾಲ್ ಹೆಸರು ಬೇಳೆ ಸಖತ್ತಾಗಿರ್ತದೋ. ಮೊದಲ ನೀವು 1 ರೂಪಾಯಿ ಕೊಟ್ಟರೆ ಚಿಕ್ಕದ್ರಲ್ಲಿ ಇಷ್ಟೆಲ್ಲ ಹಾಕಿ ಕೊಡೋರು. ತುಂಬಾ ರುಚಿಯಾಗಿರುತ್ತೆ. ಕೆಂಪು ಖಾರದ ಪುಡಿ ಎಲ್ಲ ಹಾಕಿರ್ತಾರೆ, ಸ್ವಲ್ಪ ಉಪ್ಪೆಲ್ಲ ಇರುತ್ತೆ, ತಿನ್ನಕ್ಕೆ ಕರುಮ್ ಅಂತ ಇರುತ್ತೆ. ಅದ್ರ ಮಜಾನೇ ಬೇರೆ. ಓಕೆ, ಶುರು ಮಾಡೋಣ. ಸರ್. ಏನ್ ಕೊಡ್ಲಿ ಫಸ್ಟ್ ನಿಮಗೆ? ಆಯಿಲ್ ಆಗಿಬಿಟ್ಟು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಎಲ್ಡಿ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಈ ಬೇಳೆ ಚೆನ್ನಾಗಿ ನೆನೆಸ್ಕೊಂಡಿದ್ದೀನಿ. 4 ಅವರ್ 5 ಅವರ್ ನೆನೆಸ್ಬೇಕು. ಫಸ್ಟ್ ನೆನೆಸ್ಕೋಬೇಕು. ಹೌದು, ಉದ್ದಿ ಬೇಳೆ ಸಹ ಇದು ಹೆಸರು ಬೇಳೆ 3 ನಿಂದ 4 ಅವರು ನೆನೆಸ್ಕೋಬೇಕು. ಆಮೇಲೆ ನೀರೆಲ್ಲ ತೆಗಿಬೇಕು. ಓಕೆ. ಒಂದು ತಟ್ಟೆಲ್ಲ ಆರಿಸ್ಬಿಟ್ಟು ಆಮೇಲೆ ಎಣ್ಣೆ ಬಿಟ್ಟರೆ ಸೀಡಲ್ಲ, ಮೇಲೆ ಎಣ್ಣೆ ಆರಲ್ಲ, ಫ್ರೈ ಮಾಡ್ಕೋಬೋದು. ಸೊ ಎಣ್ಣೆ ಬಿಸಿ ಆಗಿದೆಯಾ? ಎಸ್ ಸರ್. ಇದು ಬೆಸ್ಟ್ ಅಲ್ಲ ಇದು? ಇಲ್ಲ ಎಣ್ಣೆ ಒಳಗೆ ಎತ್ತೋದು ಕಷ್ಟ ಅಲ್ಲ ಇದು? ಹಾಂ ಬಿಡಿ, ಒಳ್ಳೆದೇ ಆಯ್ತು. ಸಾಕಲ್ಲ? ನೀವು ಸಾಕು ಸರ್. ಅದು ಎಣ್ಣೆಲಿ ಹಾಕ್ಬಿಡ್ತೀರಾ? ಹಿಂಗೆ ಬೇಯಬೇಕಲ್ಲ ಅದು? ಹೌದು, ಬೇಯಬೇಕು. ಅದಕ್ಕೆ ಸ್ವಲ್ಪ ಕರಮ್ ಬಂದ್ಬಿಟ್ರೆ ಸಾಕದು? ಸಾಕು, ಬಂದ್ಬಿಡುತ್ತೆ ಮೇಲೆ. ಆದರೆ ಕಲರ್ ಚೇಂಜ್ ಆಗಬೇಕು. ಅದು ಕಲರ್ ಸ್ವಲ್ಪ ಬ್ರೌನ್ ಕಲರ್ ಕಲರ್ ಚೇಂಜ್ ಆಯ್ತು. ಕಲರ್ ಚೇಂಜ್ ಆಯ್ತು ಬಿಡಿ. ಚೇಂಜ್ ಆಯ್ತು. ಹಾಕಿ. ಇದು ಈಸಿ ಮೆಥಡ್ ಇದು. ಎಣ್ಣೆಯಲ್ಲಿ ಬಿದ್ರೇನೆ ಸ್ವಲ್ಪ ಲಕ ಅಂತ ಹೊಳೆಯೋದ್ರಿ. ಏನಾಗ್ತಾ ಇದೀರಾ? ಏನದು? ಸರ್ ಬ್ಲ್ಯಾಕ್ ಸಾಲ್ಟ್ ಇದೆ. ಈ ಹುಳಿಗೋಸ್ಕರ ಲೆಮನ್ ಸಾಲ್ಟ್ ಸ್ವಲ್ಪ ಹಾಕ್ತೀವಿ. ಓಕೆ. ಸ್ವಲ್ಪ ಹಾಕಿ ಜೊತೆಲಿ ಈ ಉಪ್ಪು ಸ್ವಲ್ಪ ಹಾಕಬೇಕು. ಖಾರ ಪುಡಿ. ರವಿಯವರ ಅಚ್ಕಾರ್ ಪುಡಿ ಇದೇ ಕಲರ್ ಕೊಡೋದು.
ಕರ್ಬೇವು ಹಾಕಿ ಕಳಿಸಿ. ಹೆಸರುಬೇಳೆ ಫ್ರೈ. ಹೆಸರು ಬೇಳೆ ಫ್ರೈ ತಿನ್ನಕ್ಕೆ ಒಳ್ಳೆ ಮಜಾ ಇರುತ್ತಿದ್ದು. ತುಂಬ ಈಸಿ ಮಾಡ್ಕೋಬೇಕಷ್ಟೇ ಮನೇಲಿ. ನಮ್ಮ 5 ಸ್ಟಾರ್ ಹೋಟ್ಲಲ್ಲ ಪ್ರಕಾಶ್ ಅವರು ಇದನ್ನು ತೋರಿಸಿದ್ದಾರೆ ಅಂದರೆ ಅದು ಮಜಾನೇ ಬೇರೆ ಇರುತ್ತೆ. ಇದನ್ನ ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ. ಹೆಸರು ಬೇಳೆ ಮಾಡ್ಕೊಳ್ಳಿ. ಮೂಂಗ್ ದಾಲ್ ಫ್ರೈ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ನೆನೆಸಿಟ್ಟ ಹೆಸರು ಬೇಳೆ ಹಾಕಿ ಕರಿಯಿರಿ. ನಂತರ ಕರಿಬೇವು ಹಾಕಿ ಕರಿಯಿರಿ. ಕರಿದ ಹೆಸರು ಬೇಳೆಗೆ ಬ್ಲ್ಯಾಕ್ ಸಾಲ್ಟ್, ಲೆಮನ್ ಸಾಲ್ಟ್, ಉಪ್ಪು, ಅಚ್ಚ ಖಾರದ ಪುಡಿ ಹಾಕಿ ಮಿಕ್ಸ್ ಮಾಡಿದರೆ ಮೂಂಗ್ ದಾಲ್ ಫ್ರೈ ರೆಡಿ ಟು ಟೇಸ್ಟ್. ನನಗೆ ತುಂಬಾ ದಿವಸದಿಂದ ಇದು ತಿನ್ಬೇಕು ಅಂತ ಆಸೆ. ಅವಳು ಸಣ್ಣ ಹುಡುಗ ಇರ್ಬೇಕಾದ್ರೆ ತಿಂತಾ ಇದ್ದಿದ್ದು, ಆಮೇಲೆ ಸಿಕ್ಕೇ ಇಲ್ಲ ಆಯ್ತು. ಆಮೇಲೆ ಏನಾರ ಬೇಲ್ಪುರಿ ಮಾಡ್ಬೇಕಾದ್ರೆ ಕೈ ಇಸ್ಕೊಂಡು ಬಾಯ್ಲ್ ಹಾಕೊಳ್ತೀವಿ ನಾವು. ಅದೇ ತರ ಇವತ್ತು ಆ ಸಾಲ್ಟ್ ಹಾಕೋದ್ರಿಂದ ಸ್ವಲ್ಪ ಬೇರೆ ತರ ಬರ್ತಲ್ಲ. ಹೌದು ಅದು ಹಾಕ್ಲೇಬೇಕು. ಲೆಮನ್ ಸಾಲ್ಟ್ ತುಂಬಾ ಇಂಪಾರ್ಟೆಂಟ್. ಬ್ಲಾಕ್ ಸಾಲ್ಟ್ ಇಲ್ಲ ಅಂದ್ರೂ ಪರವಾಗಿಲ್ಲ, ಬೇರೆ ಅದೇ ಸಾಲ್ಟ್ ಹಾಕೋಬಹುದು. ಕರುಮ್ 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 ಅಂತ ಇದೆ. ಫೋನ್ ನಂಬರ್ ಹೇಳ್ರಿ. 8845 07 46 80. 4680. ಹೌದು ಸರ್, ಲಾಸ್ಟ್ ನಂಬರು. ಇದೊಂದು 2 kg ಮಾಡ್ಕೊಡ್ತೀರಾ? 2 kg ಮಾಡ್ಕೊಡ್ತೀನಿ, ಕ್ಯಾಟ್ರಿಂಗ್ ಮಾಡ್ತೀನಿ, ಏನು ಬೇಕಾ ಮಾಡ್ಕೊಡ್ತೀನಿ. ಏನು ಮಾಡಲ್ಲ ಹೇಳಿ, ಎಲ್ಲ ಮಾಡ್ಕೊಡ್ತೀನಿ. ಸಕಲ ಉಲ್ಲ ಬನ್ನಿ, ಎಲ್ಲ ಮಾಡ್ತೀನಿ ಸರ್. ಥ್ಯಾಂಕ್ ಯು ಪ್ರಕಾಶ್ ರಾವ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಮ್ಮ ಇವತ್ತಿನ ಕಾರ್ಯಕ್ರಮ ಬರ್ತಾ ಇದ್ದಾರೆ ಸದಾನಂದ ಮೈ ಅವರು ಬರ್ತಾ ಇದ್ದಾರೆ. ಅದ್ಭುತವಾಗಿರುವಂಥ ಒಂದು ಅಡುಗೆನ ತೋರ್ಸಕ್ಕೆ ರೆಡಿ ಮಾಡ್ಬಿಟ್ಟಿದ್ದಾರೆ. ಅದು ಏನು ಮಾಡ್ತಾರೋ ಗೊತ್ತಿಲ್ಲ ಅವ್ರು. ಸರ್ ನಮಸ್ಕಾರ, ಏನು ಮಾಡ್ತಾ ಇದ್ದೀರಾ ಸರ್? ಇವತ್ತು ತಿರ್ಗಾ ಬೇಳೆ ತಂದ್ಬಿಟ್ಟಿದ್ದೀರಾ? ಇವತ್ತು ಬೇಳೆ, ಯಾಕಂದ್ರೆ ನಿಮಗೆ 4 ದಿನ ಬೇಳೆ ಇಲ್ಲ ತಿನ್ಸಿದ್ದೀನಲ್ಲ, ಅದಕ್ಕೆ ಇವತ್ತು ಬೇಳೆ 5 ದಿನ ಬೇಳೆ ಐಟಮ್ ಮಾಡೋಣ ಅಂತ. ಓಕೆ ಸರ್, ಏನು ಮಾಡ್ತಾ ಇದೀವಿ ಸರ್ ನಾವು? ಇದಕ್ಕೆ ನಮ್ಮಲ್ಲಿ ನಮ್ಮ ತಂದೆ ಸ್ಪೆಷಲ್ ಇದು. ಹೇಳಿ ಸರ್. ಇದಕ್ಕೆ ಹೀರೆಕಾಯ್ದು ಹುಳುತವೆ ಅಂತ ಹೇಳ್ತಾರೆ. ತೊವೆ ಕೇಳಿದ್ದೀರಾ? ಉಳಿತವೆ ಇದು, ಹುಳುತವೆ ಅಂತ ಹೇಳಿ. ಓಕೆ. ನೀವು ಎಲ್ಲೂ ಸಿಗ್ಲಿಕ್ಕಿಲ್ಲ ಇದು. ಏನು ಮೈ ಅವ್ರು ಸರ್ ಅವರು? ಯಜಮಾನ ಮೈ ಅಂತ ಹೇಳಿ. ಇದು ಮೋಸ್ಟ್ಲಿ ಯಾರು ಗೊತ್ತಿರ್ಲಿಕ್ಕಿಲ್ಲ. ಸದಾನಂದ ಮೈ ಅವರ ತಂದೆಯವರು ಮಾಡಿದಂಥ ಒಂದು ಅದ್ಭುತವಾದಂಥ ಅಡುಗೆ ನಮ್ಮ ಇವತ್ತಿನ ಒಗ್ಗಂಡಬ್ಬಿ ಕಾರ್ಯಕ್ರಮದಲ್ಲಿ. ಸರ್ ಏನು ತಂದಿದೆ ಸರ್ ಮಾಡಕ್ಕೆ? ಹುಳಿತವ್ವೆ ಬೇಕಾಗುವ ಸಾಮಗ್ರಿಗಳು: ಹೀರೆಕಾಯಿ, ಉದ್ದಿನಬೇಳೆ, ತೊಗರಿಬೇಳೆ, ತೆಂಗಿನಕಾಯಿ ತುರಿ, ಹುಣಿಸೆ ಹಣ್ಣು, ಹಸಿ ಮೆಣಸಿನಕಾಯಿ, ಜೀರಿಗೆ, ಧನಿಯಾ, ಮೆಂತ್ಯ, ಚಕ್ಕೆ, ಬೆಲ್ಲ, ಸಾಸಿವೆ, ಅರಿಶಿನ, ಕರಿಬೇವು, ಉಪ್ಪು, ಎಣ್ಣೆ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ತುಂಗ ಅವರು ಬರ್ತಾ ಇದ್ದಾರೆ. ಅದ್ಭುತವಾಗಿರುವಂತಹ ಮೈಯ ಅಡುಗೆಗಳನ್ನ ಮಾಡಿ ತೋರ್ಸಕ್ಕೋಸ್ಕರ ಬಂದಿದ್ದಾರೆ. ಶುರು ಮಾಡೋಣ ಸರ್. ಸರ್ ಏನು ಕೊಡಿ ಸರ್? ಬೇಸಿಕಲಿ ಫಸ್ಟ್ ನಿಮಗೆ ಒಂದು ಪಾತ್ರ ಕೊಡಿ, ನೀರು ಹಾಕಬೇಕು. ಓಕೆ, ಇಲ್ಲಿ ಬೇಯಿಸ್ಕೊಳ್ಳೋಣ ಸರ್, ಸಾಕು. ನೀರು ಹಾಕ್ಬಿಡಿ. ಓಕೆ. ಮಾಮೂಲಿ ಹೀರೆಕಾಯಿ ಅಲ್ವಾ ಸರ್ ಇವತ್ತು? ಮಂಗಳೂರು ಸ್ಪೆಷಲ್ ಇಲ್ಲ. ಅಯ್ಯೋ, ಮಂಗಳೂರು ಸೌತೆಕಾಯಿ, ಮಂಗಳೂರು ತೊಂಡೆಕಾಯಿ, ಆ ಥರ ಮಂಗಳೂರು ಹೀರೆಕಾಯಿ ಇದೆ ಅಂತ ಗೊತ್ತಿಲ್ಲ ಸರ್. ಇದಾದ್ಮೇಲೆ ಇದಕ್ಕೆ ನಿಮಗೆ ಹೀರೆಕಾಯಿನ ಸಪ್ರೇಟ್ ಬೇಯಿಸ್ತೀವಿ, ಬೇಳೆಯನ್ನು ಸಪ್ರೇಟ್ ಬೇಯಿಸ್ಕೊಳ್ಬೇಕು. ಬೇಯಿಸ್ಕೊಂಡು ಬಂದ್ಬಿಟ್ಟಿದ್ದೀವಿ. ಅಂದ್ರೆ 2 ವಿಷಲ್ ಆಗಿರ್ಕಿನ ಜಾಸ್ತಿ, 3 ವಿಷಲ್ ಆಗಿದೆ. 3 ವಿಷಲ್ ಆಗುತ್ತೆ. ಅಂದ್ರೆ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿದ್ದೀರಾ? ಎಣ್ಣೆ, ಅರಿಶಿನ ಹಾಕಿರ್ತೀವಿ. ಅರಿಶಿನ, ಎಣ್ಣೆ, ಬಣ್ಣ ನೋಡಿ ಗೊತ್ತಾಗುತ್ತೆ. ಇದು ಬೇಯ್ತಾ ಇರಲಿ. ಇವಾಗ ನಾವು ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಓಕೆ ಸರ್, ರೆಡಿ ಮಾಡ್ಕೊಳ್ಳೋಣ ಸರ್. ಇಲ್ಲಿ ಬೇಯ್ತಾ ಇರುತ್ತೆ ಸರ್. ಮಸಾಲೆ ಹುರ್ಕೋಬೇಕಾ ಸರ್ ನಾವು? ಮಸಾಲೆ ಹುರ್ಕೋಬೇಕು. ಎಣ್ಣೆ ಮಸಾಲೆಗೆ ಎಣ್ಣೆ ಹಾಕಬೇಕು ಸ್ವಲ್ಪ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ LD ಟೇಸ್ಟಿ ಸನ್ಫ್ಲವರ್ ಆಯಿಲ್. ಧನಿಯಾ ಹಾಕಿ. ಧನಿಯಾ ಸ್ವಲ್ಪ. ಧನಿಯಾ ಆದಮೇಲೆ ಜೀರಿಗೆ, ಮೆಂತ್ಯ. ಸ್ವಲ್ಪನೇ. ಯೂಶುವಲ್ ಆಗಿ ಮೆಂತ್ಯ ಯಾಕೆ ನಿಮಗೆ ಅಂದರೆ ಅದನ್ನು ಫಸ್ಟ್ ಹಾಕ್ಕೊಳ್ತೀವಿ ಅಂತ ಹೇಳಿದ್ರೆ, ಹೇಳಿ ಸರ್. ಮೆಂತ್ಯ ಬೇಯ್ಬೇಕಾದ್ರೆ ಟೈಮ್ ತಗೊಳ್ತದೆ. ಹಾರ್ಡ್ ಮೆಟೀರಿಯಲ್ ಅದು. ಓಕೆ. ಧನಿಯಾ ನಿಮಗೆ ಸಾಫ್ಟ್ ಮೆಟೀರಿಯಲ್. ಬಟ್ ಧನಿಯಾ ಫಸ್ಟ್ ನಿಮಗೆ ಆಯಿಲ್ ಅಬ್ಸರ್ವ್ ಆಗ್ಲಿಕ್ಕೆ ಇಟ್ಬಿಡ್ತೀವಿ. ಮೆಂತ್ಯನ ನಿಮಗೆ ಅದು ನಿಮಗೆ ಹೊಟ್ಟೋದಿಲ್ಲ, ಬಟ್ ಕಲರ್ ಚೇಂಜ್ ಆಗುತ್ತೆ. ಮತ್ತು ಜಾಸ್ತಿ ಕಲರ್ ಚೇಂಜ್ ಆದರೂ ನಿಮಗೆ ಆ್ಯಕ್ಚುಲಿ ಕಹಿ ಬಂದ್ಬಿಡುತ್ತೆ. ಜೀರಿಗೆ ಹಾಕಿ. ಓಕೆ. ಜೀರಿಗೆ, ಮೆಂತ್ಯ, ಧನಿಯಾನ ಎಣ್ಣೆಯಲ್ಲಿ ಹುರ್ಕೊಳ್ತಾ ಇದೀವಿ. ಅದ್ರ ಜೊತೆಗೆ ಅದಕ್ಕೆ ಉದ್ದಿನಬೇಳೆ ಹಾಕ್ತೀವಿ. ಉದ್ದಿನಬೇಳೆ ಹಾಕೋದು ದಪ್ಪ ಬರ್ಲಿಕ್ಕೆ ಹಾಕ್ತೀವಿ. ಓಕೆ ಸರ್. ಉದ್ದಿನಬೇಳೆ, ಧನಿಯಾ, ಮೆಂತ್ಯ, ತೆಂಗಿನಕಾಯಿ. ಓಕೆ. ಇದಕ್ಕೆ ಯೂಶುವಲ್ ಆಗಿ ಇದಕ್ಕೆ ನಾವು ಒಣಮೆಣಸು ಹಾಕೋದಿಲ್ಲ. ಓಕೆ, ಹಸಿಮೆಣಸು ಸರ್? ಹಸಿಮೆಣಸು ಹಾಕ್ತೀವಿ. ಓಕೆ ಸರ್, ಓಕೆ. ಹಾಕಿ. ಹೀರೆಕಾಯಿಯ ಉಳುತ್ತವೆ ನಮ್ಮ ಸದಾನಂದ ಮೈ ಅವರ ತಂದೆಯವರು ಮಾಡ್ತಾ ಇದ್ದಂಥ ಒಂದು ಅದ್ಭುತವಾದಂಥ ಒಂದು ಹುಳಿ. ಓಹೋ, ನಾನು ಈ ಸಾಂಬಾರ್ಗಳನ್ನ ನೋಡಿದಾಗ ಒಂದು ವಿಶೇಷವಾಗಿ ಏನ್ ಗೊತ್ತಾಗ್ತದೆ ಅಂದ್ರೆ ಸರ್, ಅಂತ ದೊಡ್ಡ ಇಂಗ್ರೀಡಿಯೆಂಟ್ಸ್ ಎಲ್ಲ ಏನು ಬೇಕಾಗಿಲ್ಲ. ಮನೆಯಲ್ಲಿ ಸಿಗುವಂತ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡ್ಬೇಕು ಅಲ್ವಾ ಸರ್? ಏನ್ ಸರ್ ಅದು? ಚಕ್ಕೆ ಲಾಸ್ಟ್ ಅಲ್ಲಿ ಚಕ್ಕೆ ಹಾಕ್ತೀವಿ. ಹುರ್ಕೋಬೇಕಾ ಸರ್ ಅದನ್ನ? ಹೌದು, ಹುರ್ಕೋಬೇಕು. ಅಂದ್ರೆ ಜಾಸ್ತಿ ಹೊತ್ತು ಹುರಿಬಾರ್ದು.
ಯಾಕೆಂದ್ರೆ ಒಲೆ ಇರೋದೇನೆ ಎವಾಪರೇಟ್ ಆಗುತ್ತೆ. ಮಯ್ಯ ರೆಸ್ಟೋರೆಂಟ್ನ ಸದಾನಂದ ಮಯ್ಯ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಇನ್ನು 2 ವಾರಗಳು ನಮ್ಮ ಜೊತೆಗಿರ್ತಾರೆ. ಅದ್ಭುತವಾದಂಥ ವೈವಿಧ್ಯಮಯವಾದಂಥ ಅಡುಗೆಗಳನ್ನ ಮಾಡಿ ತೋರಿಸ್ತಾ ಇದ್ದಾರೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಸರ್ ಚೆನ್ನಾಗಿ ಬೇಯ್ತಾ ಇದೆ ಸರ್. ಹೀರೆಕಾಯಿ ಸಾಕಾ? ಇಲ್ಲ, ಇನ್ನೊಂದು ಸ್ವಲ್ಪ ಬೇಕು. ಇನ್ನೂ ಬೇಯಿಲ್ಲ ಸರ್? ಅದಾಗ ತನಕ ಬೇಲಿ ಅಲ್ವಾ? ಅದು ರುಬ್ಕೊಳ್ಳಿ. ರುಬ್ಬದಾದ್ಮೇಲೆ ಓಕೆ. ಸ್ವಲ್ಪ ನೀರು ಹಾಕ್ಬಿಟ್ಟು ಗ್ರೈಂಡ್ ಮಾಡಬೇಕು. ನುಣ್ಣಗೆ ಬೇಕಾ ಸರ್ ಅದು? ತರ್ತರಿಯಾಗಿ ನುಣ್ಣಗೆ? ಇಲ್ಲ, ನುಣ್ಣಗೆ. ಆ್ಯಕ್ಚುಲ್ ಆಗಿ ಇದಕ್ಕೆ ನಮಗೆ ಈ ಹುಳ್ತವೆ ಆದರೆ ಹೇಳಿ ಸರ್. ಮನೆಯಲ್ಲೇ ಕುಟ್ತೀವಿ ನಾವು. ಅಯ್ಯೋ, ಇದನ್ನ ಯಾವತ್ತೂ ನಾವು ಫೈನ್ ಮಾಡೋದಿಲ್ಲ. ಹೌದಾ ಸರ್? ಹುಳ್ತವೆಗೆ ಯಾವಾಗಲೂ ನಿಮಗೆ ಚಕ್ಕೆ ಹಾಕಿರ್ತೀವಲ್ಲ, ಓಕೆ. ಫೈನ್ ಬರೋದು ಇಲ್ಲ ಅದು. ಅದಕ್ಕೆ ನಿಮಗೆ ಕುಟ್ಟಿ ಮಾಡ್ತಾ ಇದ್ರಿ. ಈಗ ಉಳ್ತವೆ ಹುಣಸೆ ಹಣ್ಣು ಹಾಕಬೇಕು. ಸಾಕಿ ಸರ್. ಹಿಂದ್ಗಡೆ ಬೆಲ್ಲ ಹಾಕಿ. ಓಕೆ. ಹುಣಸೆ ಹಣ್ಣು, ಬೆಲ್ಲ, ಅರಿಶಿನ ಸೇಮ್ ಸರ್? ಅವೆಲ್ಲ ಸೇಮ್ ಎಲ್ಲ ಸೇಮ್. ಉಪ್ಪು ನೋಡಿ ಸರ್, ಎಣ್ಣೆನೇ ಇಲ್ಲದೆ ಮಾಡ್ತಾ ಇದೀವಿ ನಾವು. ಅದೇ ಆಶ್ಚರ್ಯ ಸರ್ ನನಗೆ. ಎಣ್ಣೆ ಬರೀ ಒಗ್ಗರಣೆ ಮಾತ್ರ ಕೊಡ್ತೀವಿ. ಹೌದೌದು. ಬೇಳೆನ ಆ್ಯಕ್ಚುಲ್ ಆಗಿ ಫುಲ್ ಬೇಯಿಸಿರ್ತೀವಿ. ಅಂದರೆ 3 ವಿಸಿಲ್ ಬಂದ್ಬಿಟ್ಟು ಅದು ಕರಗಿ ನೀರಾಗಬೇಕದು. ಆಯ್ತು ಸರ್, ರೆಡಿ ಆಯ್ತು. ರೆಡಿ ಆಯ್ತು ಸರ್. ಇದನ್ನ ಹಾಕೋಣ ಸರ್? ಹಾಕ್ಬೋದು. ನೀರೇನು ಬೇಡವಾ ಸರ್? ನೀರು ನೋಡಿದ ಮೇಲೆ ಹೇಳ್ತೀನಿ. ನೀರೇ ಇಲ್ಲ ಬಿಡಿ ಸರ್ ಒಳಗಡೆ. ಹಾಕ್ಲಾ ಸರ್? ಹಾಕಿ. ಉಳ್ತವೆಗೆ ಅದ್ಭುತವಾಗಿರುವಂಥ ಈ ನಮ್ಮ ಹೀರೆಕಾಯಿನ ಹಾಕ್ತಾ ಇದ್ದೀವಿ. ಚೆನ್ನಾಗಿ ಬೇಯಿಸ್ಕೊಂಡಿದ್ದೀವಿ. ಇದರಲ್ಲಿ ಒಂದು ಏನಂದರೆ ಹೀರೆಕಾಯಿ ಹಾಕಿದ ಮೇಲೆ ಹೇಳಿ ಸರ್. ಆವಾಗೆಲ್ಲ ಬೇಗ ತೆಗೆದ್ವಿ. ಹೌದು. ಬಟ್ ಹೀರೆಕಾಯಿ ಎಳ್ಕೊಳ್ಳಿಕ್ಕೆ ಟೈಮ್ ತಗೊಳ್ತದೆ. ಓಕೆ. ಒಂದು 2 ನಿಮಿಷ ಜಾಸ್ತಿ ಬಿಡ್ತೀವಿ. ಇಲ್ಲಿ ಸರ್, ಈ ಒಗ್ಗರಣೆ ಹಾಕ್ತೀವಿ ಸರ್. ಇದಕ್ಕೆ ಒಗ್ಗರಣೆ ಇದೆ ಬೇಕಲ್ಲ ಸರ್? ಹೌದು. ಇದಕ್ಕೆ ಮೆಣಸಿನ್ಕಾಯಿ ಹಾಕೋದಿಲ್ಲ ಒಗ್ಗರಣೆಗೆ. ಓಕೆ ಸರ್. ಬರೇ ನಿಮಗೆ ಸಾಸಿವೆ ಮತ್ತು ಕರಿಬೇವು ಸೊಪ್ಪು ಮಾತ್ರ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದ್ದೀವಿ ಹಿಮಾಮಿ ಹೆಲ್ದಿ ಆ್ಯಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ದಕ್ಷಿಣ ಕನ್ನಡದ ಸಾರು ಹುಳಿಗಳಲ್ಲಿ ಎಣ್ಣೆ ಪ್ರಮಾಣನೂ ಕಡಿಮೆ. ಎಲ್ಲರ ಕಡೆ ಮಲ್ಲಿ ಏನು ಸಿಗುತ್ತೋ ಅಲ್ಲಿ ಒಳ್ಳೆ ಒಂದು ಸಾಂಬಾರು, ಒಂದು ಹುಳಿ, ತೊವೆ ಮಾಡ್ಕೊಳ್ಳುವಂಥದ್ದು ತುಂಬ ಖುಷಿ ಕೊಡ್ತದೆ ಸರ್. ಹಾಕ್ಬೋದು ಕರಿಬೇವು ಸೊಪ್ಪು. ಇದರ ಕನ್ಸಿಸ್ಟೆನ್ಸಿ ನಿಮಗೆ ತೊವೆ ಥರ ಬರಬೇಕು ಅಲ್ವಾ ಸರ್? ಹಂಗೆ ಬರ್ತಾ ಇದೆ ನೋಡಿ ಸರ್. ಕಲರ್ ಚೇಂಜ್ ಆಗೋಯ್ತು. ಸಾಕಾ ಸರ್? ಇಷ್ಟೇನಾ? ಸಾಕು ಸರ್. ಓಕೆ. ಹೀರೆಕಾಯಿಯ ಉಳ್ತವೆ ರೆಡಿ ಆಗಿದೆ. ಮನೆ ಮಾಡ್ತಾರಲ್ಲ ಸರ್? ಮನೇಲಿ ಮಾಡ್ತಾರೆ. ನಮ್ಮಲ್ಲಿ ನಾವು ಅದೇ, ನಮಗೆ ವೆರೈಟೀಸ್ ಬೇಕಲ್ಲ. ಹೌದು ಸರ್, ಹೌದು. ದಿನಕ್ಕೆ ಒಂದೊಂದು ವೆರೈಟಿ ಮಾಡ್ತೀವಿ. 30 ದಿನಕ್ಕೆ 30 ವೆರೈಟಿ ಮಾಡ್ತೀವಿ. ಹೌದು, ಒಂದು ರಿಪೀಟೇ ಇಲ್ಲ. ರಿಪೀಟೇ ಇಲ್ಲ. ಓಕೆ ಸರ್. ಓಕೆ, ಆಫ್ ಮಾಡಲ ಸರ್? ಕಡೆಯದಾಗಿ ಸ್ವಲ್ಪ ಶ್ರೀಕೃಷ್ಣ ತುಪ್ಪ ಬಿದ್ದರೆ ಮಜಾ. ಸಾಕಾ ಸರ್? ಸಾಕು ಸರ್. ಎಸ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅದ್ಭುತವಾಗಿರುವಂಥ ಒಂದು ಹೀರೆಕಾಯಿ ಉಳ್ತವೆ ನಮ್ಮ ಸದಾನಂದ ಮಯ್ಯವರ ತಂದೆಯವರು ಮಾಡ್ತಾ ಇದ್ದಂಥ ಒಂದು ಅದ್ಭುತವಾದಂಥ ಹುಳಿಯನ್ನು ಮಾಡಿ ಕೊಟ್ಟಿದ್ದಾರೆ. ನೋಡಿದ್ರೆ ಸ್ವಲ್ಪ ಅನ್ನ ಹಾಕ್ಕೊಂಡು ತಿನ್ನಬೇಕು ಅನಿಸ್ತಾ ಇದೆ. ಇದನ್ನು ಯಾವ ರೀತಿ ಮಾಡಿದ್ರು ನಮ್ಮ ಇವತ್ತಿನ ವಿಶೇಷವಾದಂಥ ಕಾರ್ಯಕ್ರಮದಲ್ಲಿ ತೋರಿಸ್ತಾ ಇದ್ದೀವಿ. ನೋಡ್ಕೊಳ್ಳಿ, ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಹುಳಿತೋವೆ ಮಾಡುವ ವಿಧಾನ: ಒಂದು ಬಾಣಲಿಗೆ ನೀರು, ಹೀರೆಕಾಯಿ ಹಾಕಿ ಬೇಯಲು ಬಿಡಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಧನಿಯಾ, ಮೆಂತ್ಯ, ಜೀರಿಗೆ, ಉದ್ದಿನಬೇಳೆ, ತೆಂಗಿನಕಾಯಿ ತುರಿ, ಹಸಿ ಮೆಣಸಿನಕಾಯಿ, ಚಕ್ಕೆ ಹಾಕಿ ಹುರಿದು ಮಿಕ್ಸಿ ಜಾರ್ಗೆ ಹಾಕಿ ನೀರು ಸೇರಿಸಿ ರುಬ್ಬಿಕೊಳ್ಳಿ. ಬಾಣಲಿಗೆ ಹುಣಸೆ ರಸ, ಬೆಲ್ಲ, ಅರಿಶಿನ, ಉಪ್ಪು, ಬೇಯಿಸಿದ ತೊಗರಿಬೇಳೆ, ರುಬ್ಬಿದ ಮಸಾಲ ನೀರು, ಬೇಯಿಸಿದ ಹೀರೆಕಾಯಿ ಹಾಕಿ ಕುದಿಸಿ. ಚಿಕ್ಕ ಪ್ಯಾನ್ಗೆ ಎಣ್ಣೆ, ಸಾಸಿವೆ, ಕರಿಬೇವು ಹಾಕಿ ಒಗ್ಗರಣೆ ಮಾಡಿ ಹಾಕಿದರೆ ಹುಳಿತೋವೆ ಸವಿಯಲು ಸಿದ್ಧ. ಓಕೆ ಸರ್, ಟೇಸ್ಟ್ ಮಾಡ್ಬಿಡೋದು ಸರ್? ಮಾಡಿ ಸರ್. ಹೆಂಗಿದೆ ರಸ ಮೇಲೆ? ಹೆಂಗೆ ಹೋಗ್ತಾ ಇದೆ ಸರ್? ಫಸ್ಟ್ ಕ್ಲಾಸ್ ಹೋಗ್ತಾ ಇದೆ. ಲಾಟ್ರಿ, ಫುಲ್ಲು ಲಾಟ್ರಿನಾ ಸರ್? ಇಲ್ಲ, ಅದು ಒಂದು ಎಷ್ಟು ವರ್ಷ ಶ್ರಮ ಸರ್. ಅದೇನು ಕನ್ನಡಿಯದೆಲ್ಲ ಈಸಿ ಅಲ್ಲ ಸರ್. ಎಲ್ಲೋ ಎಷ್ಟು ವರ್ಷ 2006 ಓದಾಡ್ತಾ ಇದ್ವಿ ಆ ಪ್ರಾಡಕ್ಟಿಗೆ. ನೋಡಿ ಸರ್, R&D ಎಷ್ಟು ಕೆಲಸ ಮಾಡಿರ್ತಾರೆ, ಎಷ್ಟು ಜನಕ್ಕೆ ಸಂಬಳ ಹೋಗಿರ್ತದೆ, ಎಷ್ಟು ವರ್ಷ ಶ್ರಮ ಪಟ್ಟಿರ್ತೀವಿ. ಆಮೇಲೆ ಮಾಡಿದ್ದೆಲ್ಲ ಸಕ್ಸಸ್ ಆಗುತ್ತೆ ಅನ್ನೋ ನಂಬಿಕೆ ಇಲ್ಲ ಅಲ್ವಾ ಸರ್? ನೋಡೋರ್ಗೆ ಏನಿಸ್ತದೆ, ಮಾಡಿಬಿಟ್ರು ಅದು ಇದು ಥರ ಹೇಳ್ತಾರೆ ಅಷ್ಟೇ. ಬಟ್ ಆ ಶ್ರಮ ಮಾಡಿರೋರ್ಗೆ ಅಷ್ಟೇ ಗೊತ್ತಿರ್ತದೆ. ಇದರಲ್ಲಿ ಬೇಸಿಕಲಿ ಅಂದ್ರೆ ಮಾಡಿದ ಮೇಲೆ ಮತ್ತೆ ತಿರ್ಗಿ 1 ವರ್ಷ ವೆಯ್ಟ್ ಮಾಡಬೇಕು. ಅದು ಏನಾಗುತ್ತೆ ಶೆಲ್ಫ್ ಲೈಫಿಗೆ. ಹೌದು.
ಆ ರಸಮ್ಗೆ ಎಷ್ಟು ದಿನ ಇಟ್ಕೋಬೋದು ಸರ್ ತೊಗೊಂಡೋದನ್ನ? 1 ವರ್ಷ ಹಿಡಿದು ಸರ್, 1 ವರ್ಷ ಇಟ್ಕೋಬೋದಾ ಸರ್? ಏನಾಗೋದಿಲ್ಲ. ಒಳ್ಳೆ ತವೆ, ತುಂಬ ಚೆನ್ನಾಗಿದೆ ಸರ್. ನಿಮ್ಮ ತಂದೆಯವ್ರಿಗೆ ಥ್ಯಾಂಕ್ಸ್ ಸರ್. ಅಂದರೆ ಬೇರೆ ತಗೋಗಿದ್ದಕ್ಕೆ ಡಿಫರೆನ್ಸ್ ಏನಂದರೆ ಮಸಾಲೆ ಕಂಪ್ಲೀಟ್ಲಿ ಡಿಫರೆಂಟ್. ಮಸಾಲೆ ತವೆಯಲ್ಲಿ ನೀವು ಮಸಾಲೆ ನಿಮ್ಮ ಬರೀ ಜೀರಿಗೆ ಒಗ್ಗರಣೆ ಕೊಡ್ತಾರೆ ಅಷ್ಟೇ. ಈ ಥರದ ಮಸಾಲೆ ಯಾರೂ ಹಾಕೋದಿಲ್ಲ. ಇನ್ನೂ ನೀರಾಗಿ ಮಾಡ್ಕೋಬೋದಾ ಸರ್? ಎಷ್ಟು ಬೇಕಾದ ನೀರು ಮಾಡ್ಬೋದು. ಮಾಡ್ಬೋದು ಸರ್. ಅದು ಇನ್ನೂ ದಪ್ಪ ಆಗುತ್ತೆ, ಇನ್ನೊಂದು ಅರ್ಧ ಗಂಟೆ ಬಿಟ್ಟರೆ ಇನ್ನೂ ದಪ್ಪ ಆಗುತ್ತೆ. ಬೇಳೆ ಇರೋದ್ರಿಂದ ದಪ್ಪ ಆಗುತ್ತೆ, ಅದಕ್ಕೆ ನಾವು ಮಾಡುವಾಗ ನೀರಾಗಿ ಮಾಡ್ಬಿಡ್ತೀವಿ. ಎಲ್ಲಿ ಸರ್ ಇಷ್ಟೊಂದು ಗಟ್ಟಿಯಾಗಿ ಹೋಯ್ತು ಇವತ್ತು? ಅದ್ಭುತ ಆಗಿದೆ ಸರ್. ಹಿಂಗೆಲ್ಲ ತಿನ್ನಕ್ಕೆ ಶುರು ಆಗ್ಬಿಟ್ರೆ ಬೇರೆ ತಿನ್ನೋದು ಕಷ್ಟ ಆಗ್ಬಿಡುತ್ತೆ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಒಂದು ಸರಿ ಇದನ್ನು ಮಾಡ್ಕೊಳ್ಳಿ, ತಿನ್ನು ನೋಡ್ರಿ ರೀ, ತಲೆ ಕೆಟ್ಟೋಗುತ್ತೆ. ಓಕೆ, ಏನು ಮುರಳಿ ದಿನ ಎಂತೆಂಥ ಅಡುಗೆಗಳು ಬಾರಿಸ್ತಾ ಇದ್ದೀರಾ, ನಮಗೂ ಅಡುಗೆ ಮಾಡೋಕ್ಕೆ ಬರುತ್ತೆ, ಕರ್ಸ್ಕೊಳ್ಳಿ, ನಮ್ಮ ಅಡುಗೆ ರುಚಿನೂ ಒಂದು ಸರಿ ನೋಡಿ ಅಂತ ಇದ್ದೀರಾ. ನಾವಂತೂ ನೋಡೋಕ್ಕೆ ತಯಾರಾಗಿದ್ದೀವಿ, ಬರೋಕ್ಕೆ ನೀವು ತಯಾರಾಗಿ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮ ಮುಗಿಸ್ಬೇಕು. ಜೊತೆಗೆ ಒಗ್ಗಂಡಬಿ ಭಾಗ 3 ಹಬ್ಬದೊಳಗೆ ಸ್ಪೆಷಲ್ ಪುಸ್ತಕ ಎಲ್ಲ ಕಡೆ ಸಿಗ್ತದೆ. ಸಿಕ್ಕಿಲ್ಲ, ಪುಸ್ತಕಗಳು ಬೇಕು, ತಗೋಬೇಕು, ಸಿಗ್ತಾ ಇಲ್ಲ ಅನ್ನೋರೇನಾದರೂ ಇದ್ದರೆ 411864 411864 ಈ ನಂಬರಿಗೆ ಫೋನ್ ಮಾಡಿ ಅಂತ ತಿಳಿಸಿ ನಮ್ಮ ಇವತ್ತಿನ ಒಗ್ಗಂಡಬಿ ಕಾರ್ಯಕ್ರಮ ಮುಗಿಸ್ತಾ ಇದೀವಿ. ಮತ್ತೆ ಸಿಗೋಣ, ಅಲ್ಲಿ ತನಕ